ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಕಳೆದ 3 ಎಪಿಸೋಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರತಿ ಎಪಿಸೋಡ್ ಅಲ್ಲಿ 20 ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ನ ಬಿಡಿಸ್ತಾ ಇದೀನಿ. ದಯವಿಟ್ಟು ಮಿಸ್ ಮಾಡದೆ 3 ಎಪಿಸೋಡ್ ನ ವಾಚ್ ಮಾಡಿ. ಇವತ್ತು 4ನೇ ಕ್ಲಾಸ್ ಅಲ್ಲಿ ಇಲ್ಲೂ ಕೂಡ ಅನದರ್ 20 ಕ್ವಶನ್ಸ್, ಬೇರೆ ಬೇರೆ ಡಿಫ್ರೆಂಟ್ ಇರ್ತಕ್ಕಂಥ 20 ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಬಿಡಿಸೋ ಸಿಂಪಲ್ ವಿಧಾನಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಕೊನೆವರೆಗೂ ಪ್ರತಿ ಕ್ವಶನ್ ನ ಮಿಸ್ ಮಾಡ್ದೇನೆ ನೋಟ್ ಬುಕ್ ಅಲ್ಲಿ ಬರಿತಾ ನೀವು ವಾಚ್ ಮಾಡ್ತಾ ಬಂದ್ರೆ 100% ನಿಮಗೆ ಎಕ್ಸಾಮ್ ಅಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ಬೋತ್ ಸಿವಿಲ್ ಎಕ್ಸಾಮು ಹಾಗೆ ರಿಸರ್ವ್ ಪೊಲೀಸ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಕ್ಲಾಸಸ್. ಮಿಸ್ ಮಾಡ್ದೇನೆ ವಾಚ್ ಮಾಡ್ತಾ ಬನ್ನಿ. ಹಾಗೆ ಇಲ್ಲಿ ಲೋಗೋ ಕಾಣಿಸ್ತಕ್ಕಂಥ ಈ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಈ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ನ ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ಕೇಳ್ತಾ ಬರ್ಬೋದು. ಲೈವ್ ಕ್ಲಾಸ್ ಇರುತ್ತೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831 ಗೆ ಕರೆ ಮಾಡಿ. ಹಾಗೆ ಫುಲ್ ಪ್ಯಾಕೇಜ್ ಕೋರ್ಸ್ ಇರುತ್ತೆ ನಿಮಗೆ. ಎಲ್ಲಾ ಸಬ್ಜೆಕ್ಟ್ ನ ಆನ್ಲೈನ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಆಫ್ಲೈನ್ ಅಲ್ಲೂ ಕೂಡ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ವಿಸಿಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಬರ್ಬೋದು. ಈ ಕ್ಲಾಸ್ ಅಲ್ಲಿ ಬನ್ನಿ. ಅನದರ್ 20 ಕ್ವಶನ್ಸ್, ಈಗಾಗಲೇ 60 ಕ್ವಶನ್ಸ್ ಆಗಿದ್ದಾವೆ. ಇದರಲ್ಲಿ 61ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಒಂದು ನಿರ್ದಿಷ್ಟ ಸಂಖ್ಯೆಯ ಪುರುಷರು ಒಂದು ಕೆಲಸವನ್ನು 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ 6 ಪುರುಷರು ಹೆಚ್ಚಾದರೆ ಅಂತಿದೆ. 6 ಪುರುಷರು ಹೆಚ್ಚು ಇದ್ದರೆ ಆ ಕೆಲಸವು 10 ಕಡಿಮೆ ದಿನಗಳಲ್ಲಿ ಮುಗಿಸಬಹುದು ಅಂತ ಇದೆ. ಹಾಗಾದರೆ ಆರಂಭದಲ್ಲಿ ಕೆಲಸ ಮಾಡುತ್ತಿದ್ದ ಪುರುಷರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ನೋಡ್ರಿ, ಇದು ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಕಾಲ ಮತ್ತು ಕೆಲಸ ಅಂತ ಒಂದು ಟಾಪಿಕ್ ಬರುತ್ತೆ, ಆ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಪುರುಷರು ಮತ್ತು ದಿನಗಳು ಅಂತ 2 ಪರಿಮಾಣಗಳಿದಾವೆ. ಆರಂಭದಲ್ಲಿ ಪುರುಷರ ಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ಪುರುಷರ ಸಂಖ್ಯೆ ಆರಂಭದಲ್ಲಿ ಗೊತ್ತಿಲ್ಲ ಅಂದ್ರೆ ಎಕ್ಸ್ ಬರೆಯನ್ನ. ಈ ಎಕ್ಸ್ ಪುರುಷರು ಒಂದು ಕೆಲಸ ಮುಗಿಸ್ಲಿಕ್ಕೆ 50 ದಿನ ಬೇಕು, 50 ಡೇಸ್ ಅಂತ ಹೇಳಿದ್ರೆ 50 ಬರೀತೀನಿ. ಒಂದು ವೇಳೆ 6 ಪುರುಷರು ಹೆಚ್ಚು ಇದ್ದಾರೆ ಅಂತ ಹೇಳಿದೇನೆ ಅಂದ್ರೆ ಎಕ್ಸ್ ಪುರುಷರು ಇದರಲ್ಲ 6 ಜನ ಹೆಚ್ಚಾದ್ರು ಅಂದ್ರೆ x+6 ಆಗುತ್ತೆ. 6 ಪುರುಷರು ಹೆಚ್ಚಾದ್ರೆ ಆ ಕೆಲಸ 10 ಕಡಿಮೆ ದಿನಗಳಲ್ಲಿ ಮುಗಿಸಬಹುದು. ಅಂದ್ರೆ 50 ಮುಗಿಯೋ ಕೆಲಸ 10 ದಿನ ಕಡಿಮೆ ಆಗುತ್ತೆ ಅಂತ. 50ರಲ್ಲಿ 10 ಮೈನಸ್ ಮಾಡ್ರಿ 40 ದಿನದಲ್ಲೇ ಆ ಕೆಲಸ ಮುಗಿಯುತ್ತೆ ಅಂತ. ಹಾಗಾದ್ರೆ ಸ್ಟಾರ್ಟಿಂಗ್ ಇರೋ ಪುರುಷರ ಸಂಖ್ಯೆ, ಆರಂಭದಲ್ಲಿ ಎಷ್ಟು ಜನ ಪುರುಷ ಇದಾರೆ ಅಂತ ಕಂಡುಹಿಡಿತಾ ಬರ್ಬೇಕು ನಾವು. ನೋಡ್ರಿ, ಈ ಕ್ವಶನ್ಗೆ ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್. ಏನಂದ್ರೆ ಈ ಕೆಳಗಿರೋ ಸಂಖ್ಯೆ ಮೇಲಿರೋ ಸಂಖ್ಯೆ ಕ್ಯಾನ್ಸಲ್ ಮಾಡ್ಬೋದು. ಇದು ಡೈರೆಕ್ಟ್ ಆಗಿ 10 4 40, ಇದು 10 5 50 ಕ್ಯಾನ್ಸಲ್ ಆಗುತ್ತೆ. ನೋಡ್ರಿ, ಈ 5ರಿಂದ ಮೇಲಿರೋ ಎಕ್ಸ್ ನ ಗುಣಾಕಾರ ಮಾಡ್ರಿ. 5 × x ಅಂದ್ರೆ 5x ಬರುತ್ತೆ. ಈ 4ರಿಂದ ಎಕ್ಸ್ ಮತ್ತೆ 6 ಗುಣಾಕಾರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೀವು. 4 × x ಅಂದ್ರೆ 4x ಬರುತ್ತೆ. ಆಮೇಲೆ 4 × 6 ಅಂದ್ರೆ 4 6 24 ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಈಕ್ವಲ್ ಹಾಕೊಂಡು ಸಿಂಪ್ಲಿಫೈ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು. ಹೆಂಗಂದ್ರೆ ವೆರಿ ಸಿಂಪಲ್. ನೋಡ್ರಿ, ಈ 4x ಎಡಭಾಗಕ್ಕೆ ಬಂದ್ರೆ -4x ಆಗುತ್ತೆ. ಈಕ್ವಲ್ ಇಂದ ಲೆಫ್ಟ್ ಸೈಡ್ ಬಂದ್ರೆ ರೈಟ್ ಸೈಡ್ ಅಲ್ಲಿ 24 ಉಳಿಯುತ್ತಲ್ಲ, ಹಾಗೆ ಬರಿಬೇಕು ಬಲಭಾಗದಲ್ಲಿ. 5x ಅಲ್ಲಿ 4x ಕಳೆದ್ರೆ 1x ಅಂತ. x = 24 ಬಂತು. x = 24 ಅಂದ್ರೆ ಸ್ಟಾರ್ಟಿಂಗ್ ಇರೋ ಪುರುಷರ ಸಂಖ್ಯೆ x ಅಂತ ತಗೊಂಡಿದೀವಲ್ಲ, ಆರಂಭದಲ್ಲಿದ್ದ ಪುರುಷರ ಸಂಖ್ಯೆ ಎಷ್ಟು ಅಂದ್ರೆ 24. ಇಲ್ಲಿ 4th ಆಪ್ಷನ್ ಇದೆ ನೋಡ್ರಿ, ಇದು 4th ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ರೈಟ್. ಓಕೆನಾ? ಈ ರೀತಿ ಕ್ವಶನ್ ನ ಬಿಡಿಸ್ತೀವಿ. ನೆಕ್ಸ್ಟ್ 62nd ಕ್ವಶನ್ ಬರೋಣ. ಒಂದು ಮೃಗಾಲಯದಲ್ಲಿ ಕೆಲವು ಸಿಂಹಗಳು ಮತ್ತು ಕೆಲವುಗಳು ಗಿಳಿಗಳು ಇದ್ದವು ಅಂತಿದೆ. ಒಂದು ಝೂನ್ ಅಲ್ಲಿ ಕೆಲವು ಸಿಂಹ ಇದಾವೆ, ಕೆಲವು ಗಿಳಿಗಳು ಪ್ಯಾರೆಟ್ಸ್ ಇದಾವೆ ಅಂತ ಹೇಳಿದೆ ನಾವು. ಒಬ್ಬ ಪಾಲಕ ಆ ಸಿಂಹಗಳ ತಲೆಗಳನ್ನು ಮತ್ತು ಗಿಳಿನ ತಲೆಗಳನ್ನು ಎಣಿಸ್ತಾ ಇದ್ದಾನೆ. ಒಂದು ಸಿಂಹಕ್ಕೆ ಒಂದೇ ತಲೆ ಇರುತ್ತೆ, ಹೌದಾ? ಒಂದು ಗಿಳಿಗೂ ಒಂದೇ ತಲೆ ಇರುತ್ತೆ. ಆ ಸಿಂಹದ ತಲೆಗಳು ಮತ್ತು ಗಿಳಿಗಳ ತಲೆಗಳನ್ನ ಕೌಂಟ್ ಮಾಡ್ತಾ ಬಂದ್ರೆ 15 ತಲೆಗಳಿದಾವೆ ಅಂತ. 15 ತಲೆಗಳಿದಾವೆ ಅಂದ್ರೆ ಟೋಟಲ್ ಸಿಂಹಗಳ ಸಂಖ್ಯೆ ಗಿಳಿಗಳ ಸಂಖ್ಯೆ ಸೇರಿ 15 ಇರ್ತವೆ ಅಂತ. ಮತ್ತು ಕಾಲುಗಳ ಸಂಖ್ಯೆ ಎಣಿಸ್ತಾ ಇದ್ದಾನೆ, 50 ಕಾಲುಗಳನ್ನು ಎಣಿಸಿದನು ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾದ್ರೆ ಅಲ್ಲಿರುವ ಸಿಂಹಗಳ ಸಂಖ್ಯೆ ಎಷ್ಟು? ಟೋಟಲ್ 15ರಲ್ಲಿ ಎಷ್ಟು ಸಿಂಹ ಇದಾವೆ ಅಂತ ಕಂಡುಹಿಡಿಬೇಕು. ನೋಡಿ, ಒಂದು ಸಿಂಹಕ್ಕೆ 4 ಕಾಲು ಇರ್ತಾವ, ಒಂದು ಗಿಳಿಗೆ 2 ಕಾಲು ಇರ್ತಾವ. ಟೋಟಲಿ ಸಿಂಹಗಳ ಸಂಖ್ಯೆ ಗಿಳಿಗಳ ಸಂಖ್ಯೆ ಸೇರಿ 15 ಇರ್ತಾವ.
ಹಾಗಾದ್ರೆ ಅಲ್ಲಿರುವ ಸಿಂಹಗಳ ಸಂಖ್ಯೆ ಕಂಡುಹಿಡಿಬೇಕು. ಸಿಂಹ ಅಂದ್ರೆ ಇದು ಪ್ರಾಣಿ, ಗಿಳಿ ಅಂದ್ರೆ ಇದು ಪಕ್ಷಿ. ನೋಡ್ರಿ, ಈ ರೀತಿ ಪ್ರಶ್ನೆ ಕೇಳಿದಾಗ ಈ ಸಿಂಹಗಳ ಸಂಖ್ಯೆ ಅಂದ್ರೆ ಪ್ರಾಣಿಗಳ ಸಂಖ್ಯೆ ಕಂಡುಹಿಡಿಬೇಕು ನಾವು ಅಂದ್ರೆ. ಸೊ ಎ ಫಾರ್ ಅನಿಮಲ್, ಎ ಅಂದ್ರೆ ಇಲ್ಲಿ ಅನಿಮಲ್ ಪ್ರಾಣಿಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಟೋಟಲ್ ನಂಬರ್ ಆಫ್ ಲೆಗ್ಸ್, ಆ ಸಿಂಹಗಳ ಕಾಲುಗಳು ಮತ್ತೆ ಗಿಳಿ ಕಾಲುಗಳನ್ನ ಎಣಿಸಿದಾಗ ಟೋಟಲ್ 50 ಕಾಲುಗಳು ಅಂತ ಕೊಟ್ಟಿದನಲ್ಲ. ಸೊ ಈ 50ನ್ನ ಡಿವೈಡ್ ಬೈ 2 ಮಾಡ್ಕೊಂಡು, ಸೊ ಅದರಲ್ಲಿ ತಲೆಗಳ ಸಂಖ್ಯೆ 15ನ್ನ ಮೈನಸ್ ಮಾಡ್ಕೋಬೇಕು. ಕಾಲುಗಳ ಸಂಖ್ಯೆನ ಡಿವೈಡ್ ಬೈ 2 ಮಾಡಿ ತಲೆಗಳ ಸಂಖ್ಯೆ 15ನ್ನ ಮೈನಸ್ ಮಾಡ್ರಿ. 50 ಡಿವೈಡ್ ಬೈ 2 ಅಂದ್ರೆ 50ರಾಗ ಅರ್ಧ ಅಂತ. 50ರಾಗ ಅರ್ಧ ಎಷ್ಟು ಬರುತ್ತೆ ಹೇಳ್ರಿ? 25 ಬರುತ್ತೆ. ಅದ್ರಲ್ಲಿ 15ನ್ನ ಮೈನಸ್ ಮಾಡ್ರಿ. 25 ಮೈನಸ್ 15 ಅಂದ್ರೆ 10 ಬರುತ್ತಲ್ಲ. ಅಲ್ಲಿರುವ ಸಿಂಹಗಳ ಸಂಖ್ಯೆ, ನಂಬರ್ ಆಫ್ ಅನಿಮಲ್ಸ್ 10 ಸಿಂಹಗಳಿದಾವೆ ಅಂತ ಅರ್ಥ. ಇಲ್ಲಿ ನೋಡ್ರಿ, ಸೊ ಆಪ್ಷನ್ 4th ಒನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಈ ಪ್ರಶ್ನೆನ ಸುಲಭವಾಗಿ ಬಿಡಿಸ್ತೀವಿ. ಒಂದ್ ವೇಳೆ ಆ ಗಿಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ, ನಂಬರ್ ಆಫ್ ಪ್ಯಾರಟ್ಸ್ ಕೇಳಿದ, ಗಿಳಿಗಳ ಸಂಖ್ಯೆ ಕೇಳಿದ ಅಂದ್ರೆ ಇಲ್ಲಿ ಟೋಟಲ್ 15 ತಲೆಗಳಿದಾವೆ ಅಂದ್ರೆ 15 ಇದಾವ ಸಿಂಹಗಳು ಮತ್ತು ಗಿಳಿಗಳು ಸೇರಿ. ಅದರಲ್ಲಿ ಈ ಸಿಂಹಗಳ ಸಂಖ್ಯೆ 10ನ್ನ ಮೈನಸ್ ಮಾಡ್ರಿ, 15ರಲ್ಲಿ 10 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ? 5 ಬರುತ್ತಲ್ಲ. ಗಿಳಿಗಳ ಸಂಖ್ಯೆ ಅಲ್ಲಿ 5 ಇದಾವೆ ಅಂತ ಅರ್ಥ. ನೋಡ್ರಿ, 10 ಸಿಂಹಗಳು 5 ಗಿಳಿಗಳು ಸೇರಿ ಟೋಟಲ್ 15 ತಲೆಗಳು ಕರೆಕ್ಟ್ ಆಗ್ತವೆ. ಈ ರೀತಿ ಗಿಳಿಗಳ ಸಂಖ್ಯೆ ಕಂಡುಹಿಡಿಯ ಕೇಳಿದ್ರೆ ಈ ರೀತಿ ಮಾಡ್ಕೋಬಹುದು. ಸಿಂಹಗಳ ಸಂಖ್ಯೆ ಕಂಡುಹಿಡಿಯ ಕೇಳಿದ್ರೆ 10 ಮಾತ್ರ. ಆಪ್ಷನ್ 4th ಒನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಅತುಲ್ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಓಡಿಸುತ್ತಾನೆ ಮತ್ತು ಬೆಳಗ್ಗೆ 9 ಗಂಟೆಗೆ ನಿವಾಸದಿಂದ 132 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಊರಿಗೆ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ಅವನು ತನ್ನ ಊರನ್ನು ಎಷ್ಟು ಗಂಟೆಗೆ ತಲುಪುತ್ತಾನೆ ಅಂತಿದೆ. ನೋಡ್ರಿ, ಅತುಲ್ ಬೆಂಗಳೂರಲ್ಲ ಅಥವಾ ಯಾವ್ದೋ ಒಂದು ಸಿಟಿಯಲ್ಲಿ ಇರ್ತಾನೆ, ಮನೆಯಲ್ಲಿ. ಅವನಿಂದ ಅವನ ಊರು ಇರುತ್ತೆ. ಅವನ ಊರು ಎಷ್ಟೋ ದೂರದಲ್ಲಿ ಇರುತ್ತೆ. ಎಷ್ಟು ದೂರದಲ್ಲಿ ಇದೆ ಅಂದ್ರೆ ಅವನ ಊರು ಅವನ ನಿವಾಸದಿಂದ 132 ಕಿಲೋಮೀಟರ್ ದೂರದಲ್ಲಿ ಇದೆ. 132 ಕಿಲೋಮೀಟರ್ ದೂರದಲ್ಲಿ ಅವನ ಮನೆಯಿಂದ ಅವನ ಊರು 132 ಕಿಲೋಮೀಟರ್ ದೂರದಲ್ಲಿದೆ. ಅವನು ಕಾರಲ್ಲಿ ಹೋಗ್ತಾ ಇದ್ದಾನೆ. ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದಾನೆ. ಬೆಳಗ್ಗೆ 9 ಗಂಟೆಗೆ 9 AM ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಕಾರಿಂದ ಹೊರಟಿದ್ದಾನೆ. ಯಾವ ಸ್ಪೀಡಲ್ಲಿ ಹೋಗ್ತಾನೆ ಕಾರಲ್ಲಿ ಅಂದ್ರೆ ಗಂಟೆಗೆ 48 ಕಿಲೋಮೀಟರ್ ವೇಗ ಅಂತ ಕೊಟ್ಟಿದ್ದಾನಲ್ಲ ಸ್ಟಾರ್ಟಿಂಗ್. 48 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕಾರನ್ನ ಚಲಾಯಿಸ್ತಾ ಇದ್ದಾನೆ ಅಂತ. ನೋಡ್ರಿ, ಗಂಟೆಗೆ 48 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಹೊರಟು 132 ಕಿಲೋಮೀಟರ್ ದೂರದಲ್ಲಿರೋ ಅವನ ಊರನ್ನ ತಲುಪಬೇಕು. ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಅಂತ ಪ್ರಶ್ನೆ ಕೇಳಿದಾರೆ. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಅಂತ ಕೇಳಿದ್ರೆ ಅಂದ್ರೆ ನೋಡ್ರಿ, ಈ ಪ್ರಶ್ನೆಯಲ್ಲಿ ನಾವೇನ್ ಕಂಡುಹಿಡಿಬೇಕಂದ್ರೆ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಟೈಮ್ ಕಂಡುಹಿಡಿಬೇಕಂದ್ರೆ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಇರುತ್ತೆ. ಡಿಸ್ಟೆನ್ಸ್ ಅಂದ್ರೆ 120 ಕಿಲೋಮೀಟರ್ ದೂರ ಇದೆ. 120 ಕಿಲೋಮೀಟರ್ ದೂರ ಇದೆ ಡಿವೈಡ್ ಬೈ ಸ್ಪೀಡ್ ಅಂದ್ರೆ ಗಂಟೆಗೆ 48 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾನೆ. ನೋಡ್ರಿ, ಆ 120ನ್ನ ಡಿವೈಡ್ ಬೈ 48ರಿಂದ ಭಾಗಿಸ್ಬೇಕು. ಅವಾಗ ಟೈಮ್ ಸಿಗುತ್ತೆ ನಮಗೆ. 120 ಬೈ 48 ಅಂತ. ಈ 48 120 ಯಾವ ಮಗ್ಗಿಂದ ಕ್ಯಾನ್ಸಲ್ ಆಗ್ತವೆ? 12 ಮಗ್ಗಿ ಬಂದ್ರೆ ನೀವು 12ರಿಂದ ಕ್ಯಾನ್ಸಲ್ ಮಾಡಬಹುದು. 12 4 48, 12 10 120 ಕ್ಯಾನ್ಸಲ್ ಆಗುತ್ತೆ. ಮತ್ತೆ 2ರಿಂದ ಭಾಗ ಆಗ್ತವೆ. 2 2 4, 2 5 10 ಕ್ಯಾನ್ಸಲ್ ಆಗುತ್ತೆ. ಮೇಲೆ 5 ಇದೆ, ಕೆಳಗಡೆ 2 ಇದೆ ಅಂದ್ರೆ 5ರಾಗ ಅರ್ಧ ಅಂದ್ರೆ 2.5 ಗಂಟೆ ಬರುತ್ತೆ. 2.5 ಅವರ್ಸ್ ಬರುತ್ತೆ. ಇದ್ರ ಮೀನಿಂಗ್ ಏನು ಅಂದ್ರೆ ಅವನು ಬೆಳಗ್ಗೆ 9 ಗಂಟೆಗೆ ಹೊರಟು 2.5 ತಾಸು ಜರ್ನಿ ಆದ್ಮೇಲೆ ಅವನು ಊರನ್ನ ತಲುಪ್ತಾನೆ ಅಂತ. 2.5 ತಾಸು ಅಂದ್ರೆ 2 ಗಂಟೆ 30 ನಿಮಿಷ ಅಂತ. ಬೆಳಗ್ಗೆ 9 ಗಂಟೆಗೆ ಹೊರಟು 2 ಗಂಟೆ 30 ನಿಮಿಷ ಅಂದ್ರೆ 9 + 2 ಅಂದ್ರೆ ಎಷ್ಟಾಗುತ್ತೆ? 11 ಗಂಟೆ 30 ನಿಮಿಷಕ್ಕೆ ಅವನ ಊರನ್ನ ತಲುಪ್ತಾನೆ ಅಂತ. ನೋಡ್ರಿ, 11 ಗಂಟೆ 30 ನಿಮಿಷಕ್ಕೆ ತಲುಪ್ತಾ ಇದ್ದಾನೆ ಅಂದ್ರೆ ಬೆಳಗ್ಗೆ 9ರಿಂದ 2.5 ತಾಸು ಜರ್ನಿ ಆದ್ಮೇಲೆ 11 ಗಂಟೆ 30 ನಿಮಿಷ ಆಗುತ್ತೆ. ಇಲ್ಲಿ ಸಾರಿ ತಪ್ಪಾಗಿದೆ, 11:20 ಆಗಿದೆ. ಇದು 11:30 ಅಂತ ಮಾಡ್ಕೊಡ್ರಿ. ಸೊ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ಅವನು ತನ್ನ ಊರನ್ನ ತಲುಪ್ತಾನೆ. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಈ ರೀತಿ ಈ ಪ್ರಾಬ್ಲಮ್ ನಾವು ಸುಲಭವಾಗಿ ಬಿಡಿಸ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇನ್ನು ಹೋದ್ರೆ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಕೊಟ್ಟಿದ್ದಾನೆ. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಬರುತ್ತೆ ಅಂತ. ಸೊ ವಾಟ್ ಈಸ್ ಅವರೇಜ್ ಆಫ್ ಫಸ್ಟ್ ಪ್ರೈಮ್ ನಂಬರ್ಸ್ ಅಂತ ಇದೆ. ಹಾಗಾದ್ರೆ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್. 1ರಿಂದ ಎಲ್ಲಾ ಸಂಖ್ಯೆ ಡಿವೈಡ್ ಆಗ್ತಾವ.
ಅದೇ ಸಂಖ್ಯೆಯಿಂದ ಆ ಸಂಖ್ಯೆ ಡಿವೈಡ್ ಆಗುತ್ತೆ. ಒಂದು ಮತ್ತು ಅದೇ ಸಂಖ್ಯೆಯನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸೊ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವಾಗ್ಲೂ 2. ಅನ್ನೋದು ನೋಡ್ರಿ 2ರಿಂದ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ 3. ಆದ್ಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 5. ಆದ್ಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 7. ಆದ್ಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 11. ನೋಡ್ರಿ 2, 3, 5, 7, 11 ಇದಾವಲ್ಲ, ಇವು ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು. ಫಸ್ಟ್ 5 ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇವುಗಳ ಸರಾಸರಿ ಬೇಕು ಅಂದ್ರೆ, ಇವುಗಳ ಸರಾಸರಿ ಕಂಡುಹಿಡಿಬೇಕು ಅಂತ ಕೇಳಿದಾನೆ ಅಂದ್ರ, ಸೊ ಅವರೇಜ್ ಕಂಡುಹಿಡಿಬೇಕು. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಂದ್ರೆ ಇವೆರಡು ಕೂಡ್ರಿ, 5 ಸಂಖ್ಯೆಗಳನ್ನ ಕೂಡಿ 2 + 3 5, 5 + 5 10, 10 + 7 17, 17 + 11 ಅಂದ್ರೆ 28 ಬರುತ್ತೆ, 28 ಬರುತ್ತೆ. ಇವೆಲ್ಲಾ ಸಂಖ್ಯೆಗಳನ್ನ ಸಂಕಲನ ಮಾಡಿದ್ರೆ, ಅಡಿಷನ್ ಮಾಡಿದ್ರೆ 28 ಬರುತ್ತೆ. ಈ 28ನ 5ರಿಂದ ಡಿವೈಡ್ ಮಾಡ್ರಿ. 5 1 5, 5 5 25 ಕ್ಯಾನ್ಸಲ್ ಆಗಿ ನಮ್ 3 ಉಳಿಯುತ್ತೆ. ಸೊ ಪಾಯಿಂಟ್ ಗೇಟ್ 0 ಎಳ್ಸ್ಕೊಳ್ರಿ. 5 6 30 ಕ್ಯಾನ್ಸಲ್ ಆಗಿ ಸರಾಸರಿ 5.6 ಬರುತ್ತೆ. ಈ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ 5.6 ಬರುತ್ತೆ. ಇಲ್ಲಿದೆ ನೋಡ್ರಿ ಆಪ್ಷನ್ 4th ಒನ್, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಗೊತ್ತಾಗಿಲ್ಲ ಅಂದ್ರೆ ನೋಡ್ರಿ 5ರಿಂದ 28ನ ಈ ರೀತಿ ನೀವು ಕಿವಿ ಹಾಕೊಂಡು ಬಾಕ್ಸ್ ಹೋಗ್ಬೋದು. 5ರಿಂದ 28ನ 5 5 25, ಶೇಷ ಇನ್ನ 3 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳ್ಸ್ಕೊಳ್ರಿ. 5 6 30, ಶೇಷ 0 ಬರುತ್ತೆ. ಅಂದ್ರೆ ಇಲ್ಲಿ ಬಂದಿರೋ ಭಾಗಲಬ್ಧ 5.6 ಅಲ್ಲ, ಇದೇ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಆಗಿರುತ್ತೆ. ಸೊ ಇದು 4th ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ರೀತು ತನ್ನ ಸಹೋದರ ವರುಣ್ಗಿಂತ 4 ವರ್ಷ ಚಿಕ್ಕವಳು. ನೋಡ್ರಿ, ರೀತು ತನ್ನ ಸಹೋದರ ವರುಣ್ಗಿಂತ 4 ವರ್ಷ ರೀತು ವರುಣ್ಗಿಂತ ಚಿಕ್ಕವಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ವರುಣ್ ದೊಡ್ಡವನು, ರೀತು ಚಿಕ್ಕವಳು ಅಂತ ಹೇಳಿದ್ರು. ವರುಣ್ ದೊಡ್ಡವನು, ರೀತು ಚಿಕ್ಕವಳು ಅಂತ. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 70 ವರ್ಷಗಳು ಅಂತ. ನೋಡ್ರಿ 5 ವರ್ಷ ಆದ್ಮೇಲೆ ಅವರ ವಯಸ್ಸಿನ ಮೊತ್ತ 70 ವರ್ಷ ಅಂತ ಕೊಟ್ಟಿದ್ದೀನಿ. ಇಲ್ಲಿಂದ 5 ವರ್ಷ ಆದ್ಮೇಲೆ, 5 ವರ್ಷಗಳ ನಂತರ 70 ವರ್ಷ, 5 ವರ್ಷ ಆದ್ಮೇಲೆ 70 ವರ್ಷ ಆಗುತ್ತೆ ಅಂದ್ಮೇಲೆ ಈಗ ಅವರಿಬ್ಬರಿಗೆ ಎಷ್ಟಾಗುತ್ತೆ ಅಂದ್ರೆ 70ರಲ್ಲಿ 10ನ್ನ ಮೈನಸ್ ಮಾಡ್ರಿ 60 ವರ್ಷ ಆಗುತ್ತೆ. ಯಾಕೆ 10ನ್ನ ಮೈನಸ್ ಮಾಡಿದೆ ಅಂದ್ರೆ 5 ವರ್ಷ ಆದ್ಮೇಲೆ ವರುಣ್ಗೆ 5 ವರ್ಷ ಜಾಸ್ತಿ ಆಗಿ, ರೀತಿಗೆ 5 ವರ್ಷ ಜಾಸ್ತಿ ಆಗಿ, ಇಬ್ರಿಂದ ಸೇರಿ 10 ವರ್ಷ ಜಾಸ್ತಿ ಆಗಿ 70 ವರ್ಷ ಆಗಿರುತ್ತೆ 5 ವರ್ಷ ಆದ್ಮೇಲೆ. ಈಗ ಬೇಕು ಅಂದ್ರೆ ಸೊ ಅವ್ರಿಬ್ರಲ್ಲಿ 10 ವರ್ಷ ಮೈನಸ್ ಮಾಡಿದ್ವಿ, ಇಬ್ರಿಂದ ಸೇರಿ 10 ವರ್ಷ ಮೈನಸ್ ಮಾಡಿದ್ವಿ ಅಂದ್ರೆ ಈಗ ಅವ್ರಿಬ್ರಿಗೆ ಸೇರಿ 60 ವರ್ಷ ಅಂತ. ನೋಡ್ರಿ, ಈಗ ವರುಣ್ ವಯಸ್ಸು ರೀತು ವಯಸ್ಸನ್ನ ಕೂಡಿದಾಗ ಅವ್ರಿಬ್ಬರ ವಯಸ್ಸುಗಳ ಮೊತ್ತ ಈಗ 60 ವರ್ಷ. 5 ವರ್ಷ ಆದ್ಮೇಲೆ 70 ವರ್ಷ ಆಗಿದೆ ಅಂದ್ರೆ ಈಗ ಅವ್ರಿಬ್ರಿಗೂ ಸೇರಿ 60 ವರ್ಷ ಆಗಿರುತ್ತೆ. ಆಮೇಲೆ ನೋಡ್ರಿ, ಅವ್ರಿಬ್ರಿಗೂ ಏಜ್ ಡಿಫ್ರೆನ್ಸ್, ವರುಣ್ ರೀತಿಗಂತ 4 ವರ್ಷ ದೊಡ್ಡವನು ಅಂದ್ರೆ ಅವ್ರಿಬ್ರಿಗೂ ಏಜ್ ಡಿಫ್ರೆನ್ಸ್ 4 ವರ್ಷ ಅಂತ. ಅವರಿಬ್ಬರ ವಯಸ್ಸುಗಳ ಮೊತ್ತ 60 ವರ್ಷ, ಅವರಿಬ್ಬರ ವಯಸ್ಸುಗಳ ವ್ಯತ್ಯಾಸ 4 ವರ್ಷ ಅಂತ. ವರುಣ್ ವಯಸ್ಸಲ್ಲಿ ರೀತು ವಯಸ್ಸು ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 4 ವರ್ಷ ಬರುತ್ತೆ. ಇಲ್ಲಿ ರೀತುವಿನ ಪ್ರಸ್ತುತ ವಯಸ್ಸು ಕಂಡುಹಿಡಿಬೇಕು, ರೀತುವಿನ ಪ್ರೆಸೆಂಟ್ ಏಜ್ ಕಂಡುಹಿಡಿಬೇಕು. ನೋಡ್ರಿ, ಅವರಿಬ್ಬರಿಗೂ ವಯಸ್ಸುಗಳನ್ನ ಕೂಡಿದ್ರೆ 60 ವರ್ಷ, ಕಳೆದ್ರೆ 4 ವರ್ಷ ಬಂದಿದೆ ಅಂದ್ರೆ ನಾವು ಈ ರೀತು ವಯಸ್ಸನ್ನ ಕಂಡುಹಿಡಿಬೇಕು ಅಂದ್ರೆ ನೋಡ್ರಿ, ಇಲ್ಲಿ ಸೆಕೆಂಡ್ ಪರ್ಸನ್ ಅವರಿಬ್ರು ಪ್ಲಸ್ 60 ವರ್ಷ ಬರುತ್ತೆ, ಅವರಿಬ್ರದ್ದು ಮೈನಸ್ 4 ವರ್ಷ ಬರುತ್ತಲ್ಲ. ಇಲ್ಲಿ ಸೆಕೆಂಡ್ ಪರ್ಸನ್ ರೀತು ವಯಸ್ಬೇಕಂದ್ರೆ ಈ 60ರಲ್ಲಿ 4 ಮೈನಸ್ ಮಾಡ್ರಿ, 60ರಲ್ಲಿ 4 ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡ್ರಿ. 60ರಲ್ಲಿ 4 ಮೈನಸ್ ಮಾಡ್ರೆ 56 ಬರುತ್ತೆ. 56ನ ಡಿವೈಡ್ ಬೈ 2 ಅಂದ್ರೆ 56 ಅರ್ಧ ಎಷ್ಟು ಬರುತ್ತೆ? 28 ವರ್ಷ ಬರುತ್ತೆ. 56 ಅರ್ಧ 28 ವರ್ಷ ಬರುತ್ತಲ್ಲ. ಇದು ರೀತುವನ್ನ ಪ್ರಸ್ತುತ ವಯಸ್ಸು 28 ವರ್ಷ. ಆಪ್ಷನ್ 3rd ಒನ್ ರೈಟ್ ಆನ್ಸರ್ ಆಗುತ್ತೆ. 28 years ಇಸ್ ದ ರೈಟ್ ಆನ್ಸರ್. ಒಂದ್ ವೇಳೆ ಇದೇ ಪ್ರಶ್ನೆಯಲ್ಲಿ ವರುಣ್ನ ವಯಸ್ಸು ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ವರುಣ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ವರುಣ್ನ ವಯಸ್ಸು ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇವೆರಡು ಪ್ಲಸ್ ಮಾಡ್ಕೋಬೇಕು. 60 ಮತ್ತು 4ನ್ನ ಕೂಡಿ ಡಿವೈಡ್ ಬೈ 2 ಮಾಡ್ಕೋಬೇಕು. 64 ಆಗುತ್ತೆ. 64ರಾಗ ಅರ್ಧ ಅಂದ್ರೆ ಎಷ್ಟು ಬರುತ್ತೆ? 32 ವರ್ಷ ಬರುತ್ತಲ್ಲ. ಇದು ವರುಣ್ನ ವಯಸ್ಸಾಗಿರುತ್ತೆ, 32 ವರ್ಷ. ನೋಡ್ರಿ, ಇವಾಗ ಕಂಪೇರ್ ಮಾಡ್ರಿ. ವರುಣ್ಗೆ 32 ವರ್ಷ ತೋರಿಸ್ತಾ ಇದೆ, ರೀತಿ 28 ವರ್ಷ ತೋರಿಸ್ತಾ ಇದೆ ಅಂದ್ರೆ ಹಾಗಾದ್ರೆ ಈ ವರುಣ್ ರೀತಿಗಿಂತ 4 ವರ್ಷ ದೊಡ್ಡವನಾಗ್ತಾನೆ. ನೋಡ್ರಿ, 4 ವರ್ಷ ದೊಡ್ಡವನು. ಅಥವಾ ರೀತು ವರುಣ್ಗಿಂತ 4 ವರ್ಷ ಚಿಕ್ಕವಳಾಗ್ತಾಳೆ.
ಕರೆಕ್ಟ್ ಬಂತ ಪ್ರಶ್ನೆ ಪ್ರಕಾರ 4 ವರ್ಷ ಚಿಕ್ಕವಳು. ಹಾಗಾದ್ರೆ ರೀತು ವಯಸ್ಸು 28 ಇಯರ್ಸ್, ವರುಣ್ ವಯಸ್ಸು 32 ಇಯರ್ಸ್. ಬಟ್ ಇಲ್ಲಿ ರೀತು ಪ್ರಸ್ತುತ ವಯಸ್ಸು ಕೇಳಿದಾನೆ ಅಂದ್ರೆ 28 ವರ್ಷ ಆಗುತ್ತೆ. ಆಪ್ಷನ್ 3 1 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸರ್ವೆ ವಾಸ್ ಡನ್ ಆನ್ 900 ಸ್ಕೂಲ್ ಚಿಲ್ಡ್ರನ್ ಅಬೌಟ್ ದೇರ್ ಚಾಯ್ಸ್ ಆಫ್ ಟಿವಿ ಪ್ರೋಗ್ರಾಮ್ಸ್. ಅಂದ್ರೆ 900 ಶಾಲಾ ಮಕ್ಕಳ ಮೇಲೆ ಟಿವಿ ಕಾರ್ಯಕ್ರಮಗಳ ಆಯ್ಕೆಯ ಕುರಿತು ಸಮೀಕ್ಷೆ ನಡೆಸಲಾಯಿತು. ನೋಡ್ರಿ, ಯಾವ್ಯಾವ ಟಿವಿ ಪ್ರೋಗ್ರಾಮ್ಸ್ ನೋಡ್ತಾರೆ ಅಂತ ಒಂದು ಸಮೀಕ್ಷೆ ಕಂಡಕ್ಟ್ ಮಾಡಿದರೆ 900 ಶಾಲಾ ಮಕ್ಕಳ ಮೇಲೆ. ಅಲ್ಲಿ ಎ ಅಂದ್ರೆ ಕ್ರೀಡೆ ಅಂದ್ರೆ ಸ್ಪೋರ್ಟ್ಸ್ ಚಾನೆಲ್ ನೋಡ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ, ಬಿ ಅಂದ್ರೆ ಹಾಸ್ಯ ಕಾರ್ಯಕ್ರಮಗಳು ಕಾಮಿಡಿ ಶೋಸ್ ನೋಡ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ, ಸಿ ಅಂದ್ರೆ ಧಾರಾವಾಹಿಗಳು ಸೀರಿಯಲ್ಸ್ ನೋಡ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ, ಹಾಗೆ ಸುದ್ದಿ ಅಂದ್ರೆ ನ್ಯೂಸ್ ಚಾನೆಲ್ ನೋಡ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಂಬಂಧಪಟ್ಟಂತೆ ಈ ಒಂದು ಪೈ ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಸೊ ಪೈ ಚಿತ್ರವನ್ನು ನೋಡ್ರಿ, ಇಲ್ಲಿ ಡಿಗ್ರೀಸ್ ಅಲ್ಲಿ 110 ಡಿಗ್ರಿ, 100 ಡಿಗ್ರಿ, 94 ಡಿಗ್ರಿ, 56 ಡಿಗ್ರಿ ಕೊಟ್ಟಿದ್ದಾನೆ. ಅಂದ್ರೆ ಡಿಗ್ರೀಸ್ ಅಲ್ಲಿ ಪೈ ಚಾರ್ಟ್ ಕೊಟ್ಟಾಗ ಎಲ್ಲಾ ಸೇರಿ 360 ಡಿಗ್ರಿ ಆಗುತ್ತೆ. ಡಿಗ್ರೀಸ್ ಅಲ್ಲಿ ಕೊಟ್ಟಾಗ ನೋಡ್ರಿ 110, 100, 210 ಇವೆರಡು ಸೇರಿದ್ರೆ ಎಷ್ಟು ಬರುತ್ತೆ ಅಂದ್ರೆ 130, 140 ಆಗುತ್ತೆ. ಸೊ 110, 100, 210, 300, 350, 360 ಡಿಗ್ರಿ ಕರೆಕ್ಟ್ ಆಗುತ್ತೆ ಇವೆಲ್ಲಾ ಸಂಖ್ಯೆಗಳನ್ನ ಕೂಡಿದಾಗ. ಹಾಗಾದ್ರೆ ಅವರ ಆಯ್ಕೆಗಳನ್ನು ಪೈ ಚಾರ್ಟ್ ನಲ್ಲಿ ತೋರಿಸಲಾಗಿದೆ. ಹಾಸ್ಯ ಕಾರ್ಯಕ್ರಮಗಳಿಗೆ ಎಷ್ಟು ಮಕ್ಕಳು ಆಸಕ್ತಿ ತೋರಿಸಿದ್ದಾರೆ ಅಂತಿದೆ. ಟೋಟಲ್ 900 ಜನ ಶಾಲಾ ಮಕ್ಕಳಲ್ಲಿ ಹಾಸ್ಯ ಕಾರ್ಯಕ್ರಮಗಳಿಗೆ ಆಸಕ್ತಿ ತೋರಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಶಾಲಾ ಮಕ್ಕಳ ಸಂಖ್ಯೆ ಎಷ್ಟು ಅಂತ ನೋಡಿ. ಇದಕ್ಕೆ ನಾವು ಸಿಂಪಲ್ ಆನ್ಸರ್ ಮಾಡ್ಬೇಕಂದ್ರೆ ಟೋಟಲಿ ಪೈ ಚಾರ್ಟ್ ಇರೋದು ಡಿಗ್ರೀಸ್ ಅಲ್ಲಿ ಇದೆ. ಅಂದ್ರೆ ಟೋಟಲ್ 360 ಡಿಗ್ರಿಗೆ ಹಾಸ್ಯ ಕಾರ್ಯಕ್ರಮ ಅಂದ್ರೆ ಬಿ ಭಾಗದಲ್ಲಿ ನೋಡ್ರಿ ಇಲ್ಲಿ 100 ಡಿಗ್ರಿ ಅಷ್ಟಿದೆ. 360ಕ್ಕೆ 100 ಡಿಗ್ರಿ ಅಷ್ಟು ಹಾಸ್ಯ ಕಾರ್ಯಕ್ರಮಗಳನ್ನ ಮಕ್ಕಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 900 ಮಕ್ಕಳಿಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಇಂಟು 900 ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. 900 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ನೋಡ್ರಿ, ಇಲ್ಲಿರೋ 10 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಯಾವ ಕ್ಯಾನ್ಸಲ್ ಮಾಡಬಹುದು. 2 5 10 ಕ್ಯಾನ್ಸಲ್ ಆಗುತ್ತೆ. 2 1 2 8 2 18 36 ಕ್ಯಾನ್ಸಲ್ ಆಗುತ್ತೆ. 2 5 10 2 18 36 ಕ್ಯಾನ್ಸಲ್ ಆಗುತ್ತೆ. ಈಗ 18 1 18 5 90 0 ಪಕ್ಕ ಬರೆಯೋಣ. ಕೆಳಗಡೆ ಏನಿಲ್ಲ, ಇಲ್ಲಿ ಉಳಿದ್ರೆ 50 × 5 ಗುಣಾಕಾರ ಮಾಡ್ರಿ, 55 250 ಬರುತ್ತಲ್ಲ. ಸೊ ಅಲ್ಲಿ ಹಾಸ್ಯ ಕಾರ್ಯಕ್ರಮಗಳನ್ನ ನೋಡ್ತಕ್ಕಂತ ಶಾಲಾ ಮಕ್ಕಳ ಸಂಖ್ಯೆ ಟೋಟಲಿ 900 ಶಾಲಾ ಮಕ್ಕಳಲ್ಲಿ 250 ಶಾಲಾ ಮಕ್ಕಳು ಹಾಸ್ಯ ಕಾರ್ಯಕ್ರಮಗಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ 250 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಈ ರೀತಿ ಸಿಂಪಲ್ ಆಗಿ ಲೆಕ್ಕವನ್ನ ನಾವು ಬಿಡಿಸಬಹುದು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಕಾರಿನ ಮೌಲ್ಯವು ವಾರ್ಷಿಕವಾಗಿ 10% ಅಪಮೌಲ್ಯಗೊಳ್ಳುತ್ತದೆ. ಅಪಮೌಲ್ಯ ಅಂದ್ರೆ ಡಿಪ್ರಿಸಿಯೇಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಒಂದು ಕಾರಿನ ಮೌಲ್ಯ ಪ್ರತಿ ವರ್ಷ 10% ಕಡಿಮೆ ಆಗ್ತಾ ಹೋಗುತ್ತೆ. ಕಾರ್ ಹಳೆದೇ ಆದಂತಲ್ಲ, ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಜಯಂತ್ ಆ ಕಾರನ್ನು 8 ಲಕ್ಷ ರೂಪಾಯಿಗೆ ಖರೀದಿಸಿರ್ತಾನೆ. 3 ವರ್ಷಗಳ ನಂತರ ಅದರ ಮೌಲ್ಯ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದಾನೆ. ನೋಡ್ರಿ, ಒಂದು ಕಾರಿನ ಮೌಲ್ಯ 8 ಲಕ್ಷ ಇದೆ. ಸ್ಟಾರ್ಟಿಂಗ್ 8 ಲಕ್ಷ ಕೊಟ್ಟು ಒಂದು ಕಾರ್ ತಗೊಂಡ್ಬಂದಿರ್ತಾನೆ. ಪ್ರತಿ ವರ್ಷ 10% ಅದರ ಮೌಲ್ಯ ಕಡಿಮೆ ಆಗ್ತಾ ಹೋದ್ರೆ 3 ವರ್ಷ ಆದ್ಮೇಲೆ ಅವ್ರ ಕಾರಿನ ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಇದನ್ನೊಂದು 2-3 ತರ ಮಾಡ್ಬೋದು. ಫಸ್ಟ್ 8 ಲಕ್ಷ ರೂಪಾಯಿ ಕಾರಿನ ಮೌಲ್ಯ ಬರೀತೀನಿ. 8 ಲಕ್ಷ ರೂಪಾಯಿ ಮೊದಲನೇ ವರ್ಷ ಕಾರಿನ ಮೌಲ್ಯ 10% ಕಡಿಮೆ ಆಗುತ್ತೆ. 100ಕ್ಕೆ 10 ರೂಪಾಯಿ ಕಡಿಮೆ ಆದ್ರೆ 8 ಲಕ್ಷಕ್ಕೆ ಎಷ್ಟು ಕಡಿಮೆ ಆಗುತ್ತೆ ನೋಡ್ತಾ ಬರೋದಾದ್ರೆ ನೋಡ್ರಿ, 2 ಇಲ್ಲ ಅಂದ್ಕೊಳ್ರಿ. ಪರ್ಸೆಂಟೇಜ್ ಅಲ್ಲಿ 8,000 × 10 ಅಂದ್ರೆ 80,000 ಕಡಿಮೆ ಆಗುತ್ತೆ. ಮೊದಲನೇ ವರ್ಷದಲ್ಲಿ ಆ ಕಾರಿನ ಮೌಲ್ಯ 80,000 ಕಡಿಮೆ ಆಗುತ್ತೆ. 8 ಲಕ್ಷಕ್ಕೆ 10% ಅಂದ್ರೆ 80,000 ಕಡಿಮೆ ಆಗುತ್ತೆ. 8 ಲಕ್ಷದಲ್ಲಿ 80,000 ಕಡಿಮೆ ಆದ್ರೆ ಆ ಕಾರಿನ ಮೌಲ್ಯ 7,20,000 ಆಗಿರುತ್ತೆ. 7,20,000 ಆಗುತ್ತೆ. ನೆಕ್ಸ್ಟ್ ಇಯರ್ ಆ ಕಾರಿನ ಮೌಲ್ಯ ಮತ್ತೆ 10% ಕಡಿಮೆ ಆಗುತ್ತೆ. 10% ಅಂದ್ರೆ 100ಕ್ಕೆ 10 ರೂಪಾಯಿ ಕಡಿಮೆ ಆದ್ರೆ 7,20,000 ಎಷ್ಟು ಕಡಿಮೆ ಅಂದ್ರೆ 2 ಇಲ್ಲ ಅನ್ಕೊಳ್ರಿ. 7,200 × 10 ಗುಣಿಸರಿ 72,000 ರೂಪಾಯಿ ಕಡಿಮೆ ಆಗುತ್ತೆ ಸೆಕೆಂಡ್ ಇಯರ್ ಅಲ್ಲಿ ಆ ಕಾರಿನ ಮೌಲ್ಯ.
ಸೊ 7,22,000 ಅಲ್ಲಿ 72,000 ಮೈನಸ್ ಮಾಡಿದ್ರಿ ಅಂದ್ರೆ, ಸೊ ಇಲ್ಲಿ 0 ನೆಕ್ಸ್ಟ್ 0 ಆಮೇಲೆ ಹತ್ರ 2 ಕಳೆದ್ರೆ 8, ನೆಕ್ಸ್ಟ್ ಇಲ್ಲಿ 1 11 7 ಕಳೆದ್ರೆ 4, ಇಲ್ಲಿ 6 ಉಳಿಯುತ್ತೆ. 6,48,000 ಆಗುತ್ತೆ. 2 ವರ್ಷ ಆದ್ಮೇಲೆ ಆ ಕಾರಿನ ಮೌಲ್ಯ 7,20,000 ಅಲ್ಲಿ 72,000 ಮೈನಸ್ ಮಾಡ್ರಿ, 6,48,000 ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ ಅಲ್ಲಿ ಆ ಕಾರಿನ ಮೌಲ್ಯ ಮತ್ತೆ 10% ಕಡಿಮೆ ಆಗುತ್ತೆ. 10% ಅಂದ್ರೆ ಲಾಸ್ಟ್ 2 0 ತೆಗಿರಿ, 6,480 ಇಂಟು 10 ಅಂದ್ರೆ 64,800 ಕಡಿಮೆ ಆಗುತ್ತೆ. ಇವಾಗ ಇದರಲ್ಲಿ ಮೈನಸ್ ಮಾಡ್ರಿ, ಈ 6,48,000 ಅಲ್ಲಿ 64,800 ಮೈನಸ್ ಮಾಡ್ರೆ 0 0, ಇಲ್ಲಿ 0 - 8 ಹೋಗಲ್ಲ, 10 - 8 ಅಂದ್ರೆ 2 ಬರುತ್ತೆ, ಇಲ್ಲಿ 7 - 4 ಅಂದ್ರೆ 3 ಬರುತ್ತೆ, ಇಲ್ಲಿ 4 ಅಲ್ಲಿ 6 ಹೋಗಲ್ಲ, 14 - 6 ಅಂದ್ರೆ 8 ಬರುತ್ತೆ, ಇಲ್ಲಿ 5 ಬರುತ್ತಲ್ಲ, 5,83,200 ರೂಪಾಯಿ ಆಗುತ್ತೆ. ನೋಡಿ ಇಲ್ಲಿ ಫೋರ್ತ್ ಆಪ್ಷನ್ ಇದೆ 5,83,200. 3 ವರ್ಷ ಆದ್ಮೇಲೆ ಅದು ಕಾರಿನ ಮೌಲ್ಯ ಇಷ್ಟ ಆಗುತ್ತೆ ಅಂತ. ಈ ರೀತಿ ಯಾರು ಆನ್ಸರ್ ಮಾಡ್ಕೋಬಹುದು, ಅಥವಾ ಒಂದು ಸಿಂಪಲ್ ಮೆಥಡ್ ಅದಕ್ಕಿಂತ ಬೇರೆ ಮೆಥಡ್ ಅಂದ್ರೆ ನೋಡ್ರಿ ಹೇಳ್ಕೊಡ್ತೇನೆ. ಸೊ 8 ಲಕ್ಷ ರೂಪಾಯಿ ಕಾರಿನ ಮೌಲ್ಯ ಸ್ಟಾರ್ಟಿಂಗ್ 8 ಲಕ್ಷ ಇರುತ್ತೆ. 8 ಲಕ್ಷ ಇರುತ್ತೆ. ಪ್ರತಿ ವರ್ಷ ಕಾರಿನ ಮೌಲ್ಯ 10% ಕಡಿಮೆ ಆಗುತ್ತೆ ಅಂದ್ರೆ 100 ರೂಪಾಯಿರ ವಸ್ತುವಿನ ಬೆಲೆ 10% ಕಡಿಮೆ ಆದ್ರೆ 90 ರೂಪಾಯಿ ಆಗುತ್ತೆ ಅಂತ. 3 ವರ್ಷ ಅಂತ ಕೊಟ್ಟಿದ್ದಾನೆ ಅಂದ್ರೆ ಈ 90/100 ಇದೆಯಲ್ಲ, ಇದನ್ನ 3 ಟೈಮ್ಸ್ ಬರ್ಕೋಬೇಕು. 90/100 ನೀವು 3 ಸಲ ಬರ್ಕೋಬೇಕು. 90/100 3 ಸಲ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ಪ್ರತಿ ವರ್ಷ 10% ಕಡಿಮೆ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಕೆಳಗಿರೋ 2 0 ಇದು ಸೇರಿ 2 0 ಕ್ಯಾನ್ಸಲ್, ಈ 2 0 ಮತ್ತೆ ಇದೊಂದು ಸೇರಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಮತ್ತೆ 2 0 ಕ್ಯಾನ್ಸಲ್. ಇಲ್ಲಿ 9 × 9 × 9, 9ನ್ನ 3 ಸಲ ಗುಣಿಸ್ರಿ 800 ಆಗಿ, ಅಲ್ಲಿ 9ನ್ನ 3 ಸಲ ಗುಣಿಸಿದ್ರೆ 729 ಆಗುತ್ತೆ. 9 ಕ್ಯೂಬ್ ವ್ಯಾಲ್ಯೂ 9 × 9 81 × 9 ಅಂದ್ರೆ 729 ಬರುತ್ತೆ. 800 × 729 ಗುಣಿಸ್ರಿ, 2 ಸೊನ್ನೆ ಲಾಸ್ಟ್ ಬರ್ಕೊಂಡು 8ರಿಂದ ಗುಣಿಸ್ರಿ, 8 9 72 ದಶಕ 7 ಇರುತ್ತೆ. ಆಮೇಲೆ 8 2 16 7 23 ಕ್ಯಾರಿ 2 ಇರುತ್ತೆ. 8 7 56 + 2 ಅಂದ್ರೆ 58 ಬರುತ್ತಲ್ಲ, 5,83,200 ಬರುತ್ತೆ. ನೋಡ್ರಿ ಸೇಮ್ ಆನ್ಸರ್ ಬರುತ್ತೆ. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿನ ಆನ್ಸರ್ ಮಾಡ್ಕೋಬಹುದು. ಇನ್ನೂ ಒಂದು ಮೆಥಡ್ ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಲೆಕ್ಕ ಮಾಡ್ಲಿಕ್ಕೆ. ಸೊ ಏನಂದ್ರೆ ನೋಡ್ರಿ, ಪ್ರತಿ ವರ್ಷ 10% ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಅಂದ್ರೆ 100 ರೂಪಾಯಿ ಆ ಕಾರಿನ ಬೆಲೆ 10% ಕಡಿಮೆ ಆಗಿ 90 ರೂಪಾಯಿ ಆಗುತ್ತೆ. 10% ಕಡಿಮೆ ಅಂದ್ರೆ 100ರಲ್ಲಿ 10 ಮೈನಸ್ ಮಾಡಿ ಬರಬೇಕು, 90 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ 1 0, ಈ ಲಾಸ್ಟ್ 1 0 ಇದೆಲ್ಲ ಕ್ಯಾನ್ಸಲ್ ಮಾಡಬಹುದು. ಸೊ ಇಲ್ಲಿ 10 ಇದೆಯಲ್ಲ, ಇದು 3 ವರ್ಷ ಆದ್ಮೇಲೆ ಅಂತ ಕೊಟ್ಟಿರೋದ್ರಿಂದ 10 ಕ್ಯೂಬ್ ಹಾಕೋಣ, ಈ ಕಡೆ 9 ಕ್ಯೂಬ್ ಹಾಕ್ರೆ 3 ಇಯರ್ಸ್ ಆದ್ಮೇಲೆ ಅವ್ರ ಮೌಲ್ಯ ಕೇಳಿದಾನೆ ಅಂದ್ರೆ ಇಲ್ಲಿ ಉಳಿದಿರೋ ಸಂಖ್ಯೆಗಳಿಗೆ ಕ್ಯೂಬ್ ಹಾಕ್ಬೇಕು. 3 ಇಯರ್ಸ್ ಅಂದ್ರೆ 10 ಕ್ಯೂಬ್ ಅಂದ್ರೆ 1,000 ಆಗುತ್ತೆ. ಆಮೇಲೆ 9 ಕ್ಯೂಬ್ ಅಂದ್ರೆ 729 ರೂಪಾಯಿ ಆಗುತ್ತೆ. ಇದರ ಅರ್ಥ 1,000 ರೂಪಾಯಿ ಇರೋ ಕಾರಿನ ಮೌಲ್ಯ 3 ವರ್ಷ ಆದ್ಮೇಲೆ 729 ರೂಪಾಯಿ ಆಗುತ್ತೆ. 1,000 ಇರೋದು 729 ರೂಪಾಯಿ ಆಗುತ್ತೆ ಅಂದ್ರೆ 8 ಲಕ್ಷ ಇರೋ ಕಾರಿನ ಮೌಲ್ಯ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. 8 ಲಕ್ಷ ಇರೋ ಕಾರಿನ ಮೌಲ್ಯ 3 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿರೋ 3 0, ಇದ್ರಲ್ಲಿರೋ 3 0 ಕ್ಯಾನ್ಸಲ್. ಈ 800 × 729 ಇಲ್ಲಿ ಗುಣಿಸಿನಲ್ಲ, ಅವೆರಡು ಗುಣಾಕಾರ ಮಾಡ್ರಿ, ಇವೆರಡು ಮಲ್ಟಿಪ್ಲೈ ಮಾಡ್ರಿ, 5,83,200 ಬರುತ್ತೆ. 3 ಇಯರ್ಸ್ ಆದ್ಮೇಲೆ ಕಾರಿನ ಮೌಲ್ಯ 5,83,200 ಬರುತ್ತಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಆಪ್ಷನ್ ಕರೆಕ್ಟ್. ಈ ತರ 3 ಮೆಥಡ್ ಅಲ್ಲಿ ಮಾಡಬಹುದು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ ನ ಫಾಲೋ ಮಾಡ್ತಾ ಬನ್ನಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಪವನ್ 4,320ಕ್ಕೆ ಸೆಕೆಂಡ್ ಹ್ಯಾಂಡ್ ಟಿವಿ ಖರೀದಿ. ನೋಡ್ರಿ 4,300 ರೂಪಾಯಿ ಕೊಟ್ಟು ಪವನ್ ಒಂದು ಸೆಕೆಂಡ್ ಹ್ಯಾಂಡ್ ಟಿವಿ ಖರೀದಿ ಮಾಡ್ತಾನೆ. ಅದರ ರಿಪೇರಿಗೆ ದುರಸ್ತಿಗೆ ಮತ್ತೆ 500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಖರ್ಚು ಮಾಡಿ ಅದನ್ನ 5,856ಕ್ಕೆ ಮಾರ್ತಾ ಇದ್ದಾನೆ. ಈ ವ್ಯವಹಾರದಲ್ಲಿ ಅವನಿಗೆ ಎಷ್ಟು % ಲಾಭ ಆಗುತ್ತೆ ಅಂತ ಕೇಳಿದಾನೆ. ನೋಡ್ರಿ 4,300 ರೂಪಾಯಿ ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಟಿವಿ ಖರೀದಿ ಮಾಡಿ ಅದನ್ನ ರಿಪೇರಿಗೆ 500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ಟೋಟಲ್ ಅವನು ಆ ಟಿವಿಗೆ ಇನ್ವೆಸ್ಟ್ ಮಾಡಿದ್ದು 4,800 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ. ಇದು ಆ ಟಿವಿಯ ಕೊಂಡ ಬೆಲೆ 4,800 ರೂಪಾಯಿ ಆಗುತ್ತೆ. 4,800 ರೂಪಾಯಿ ಕೊಟ್ಟು ಆ ಟಿವಿ ಖರೀದಿ ಮಾಡಿದಾನೆ ಅಂತ ಅದನ್ನ 5,856 ರೂಪಾಯಿ ಮಾರ್ತಾನೆ. 5,856 ರೂಪಾಯಿ ಮಾರ್ತಾ ಇದ್ದಾನೆ ಅಂದ್ರೆ ಈ ಮಾರಿದ ಬೆಲೆಯಲ್ಲಿ ಅದರ ಇನ್ವೆಸ್ಟ್ ಮಾಡಿದ್ರೆ 4,800 ರೂಪಾಯಿ ಮೈನಸ್ ಮಾಡಿದ್ರೆ 1,056 ರೂಪಾಯಿ ಲಾಭ ಬಂದಿರುತ್ತೆ ಅಂತ. 4,800 ರೂಪಾಯಿ ಖರ್ಚು ಮಾಡಿದಾನೆ ಟಿವಿಗೆ, ಅದನ್ನ 5,856ಕ್ಕೆ ಮಾರಿದಾನೆ ಅಂದ್ರೆ ಅವನಿಗೆ 1,056 ರೂಪಾಯಿ ಲಾಭ ಬರುತ್ತೆ. ಇಲ್ಲಿ ಪರ್ಸೆಂಟ್ ನೋಡಿ, ಆಪ್ಷನ್ ಅಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಶೇಕಡ ಲಾಭ ಕಂಡುಹಿಡಿರಿ ಅಂತ ಅರ್ಥ. ಪರ್ಸೆಂಟೇಜ್ ಅಲ್ಲಿ ಆಪ್ಷನ್ ಇದಾವ ಅಂದ್ರೆ ನಾವು ಶೇಕಡ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್ ಕಂಡುಹಿಡಿತಾ ಬರ್ಬೇಕು ಈ ಪ್ರಶ್ನೆಯಲ್ಲಿ. ಹೌದಾ,
ಫಸ್ಟ್ ಆಫ್ ಆಲ್ ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಲಾಭ ಆಗಿರೋ ಅಮೌಂಟ್ 1056 ಮೇಲ್ ಬರಿಬೇಕು, ಡಿವೈಡ್ ಬೈ ಕೆಳಗಡೆ ಅವ್ನು ಇನ್ವೆಸ್ಟ್ ಮಾಡಿದ್ದು 4800 ರೂಪಾಯಿ, ಅವ್ನು ಬಂಡವಾಳ ಹಾಕಿದ್ದು 4800 ರೂಪಾಯಿ, 4800 ರೂಪಾಯಿ ಇನ್ವೆಸ್ಟ್ ಮಾಡಿ 1056 ರೂಪಾಯಿ ಲಾಭ ಗಳಿಸಿದಾನೆ ಅಂತ. 4800ಕ್ಕೆ 1056 ರೂಪಾಯಿ ಲಾಭ ಬರುತ್ತೆ ಅಂದ್ರೆ 100ಕ್ಕೆ ಎಷ್ಟು ಲಾಭ ಅಂತ ಕಂಡುಹಿಡಿತೀವಲ್ಲ ಅದನ್ನೇ ನಾವಿಲ್ಲಿ ಶೇಕಡ ಲಾಭ ಅಂತ ಕರಿತೀವಿ. 100ಕ್ಕೆ ಎಷ್ಟು ಲಾಭ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದನ್ನ ನಾವು ಶೇಕಡ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕರಿತೀವಿ. ನೋಡಿ ಇಲ್ಲಿ 2 ಇಲ್ಲಿ 4800ರಲ್ಲಿ ಕೊನೆಗಿರೋ 2 ಕ್ಯಾನ್ಸಲ್ ಆಗುತ್ತೆ. ಈ 48ರಿಂದ 1056 ಬಾಕ್ಸ್ ಎಷ್ಟು ಬರುತ್ತೆ ಅಂತ. 48ರಿಂದ 1056 ಅಂದ್ರೆ ಯಾವ ಸಂಖ್ಯೆಯಿಂದ ಭಾಗ ಆಗ್ತಾ ನೋಡ್ರಿ, ಇದು 12 ಮಗ್ಗಿ ಬಂದ್ರೆ 12 4 48, ಇದು 105 ಇದೆಯಲ್ಲ 12 9 ಸಾರಿ 12 8 96, ಇನ್ನ ಎಷ್ಟು ಉಳಿಯುತ್ತೆ ಅಂದ್ರೆ 9 ಉಳಿಯುತ್ತೆ, ಮತ್ತೆ 12 8 96, 88/4 ಇದೆ. 88/4 ಉಳ್ಕೊಂಡಿದೆ, ಮೇಲೆ 88 ಇದೆ, ಕೆಳಗಡೆ 4 ಇದೆ ಅಂದ್ರೆ 4ರಿಂದ ಭಾಗಿಸ್ರಿ, 4 2 8, 4 2 8 ಕ್ಯಾನ್ಸಲ್ ಆದ್ರೆ ಓವರ್ ಆಲ್ ಅವನಿಗೆ 22% ಲಾಭ ಬಂದಿರಿದೆ ಅಂತ ಅರ್ಥ. 22% ಥರ್ಡ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 22% ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಒಂದು ಹಾಸ್ಟೆಲ್ ನಲ್ಲಿ 120 ವಿದ್ಯಾರ್ಥಿಗಳಿದ್ದಾರೆ ಅಂತ. ಆ 125 ವಿದ್ಯಾರ್ಥಿಗಳಿಗೆ 25 ದಿನಗಳಿಗೆ ಆಗುವಷ್ಟು ಆಹಾರ ಐಟಮ್ ಇದೆ, ಫುಡ್ ಐಟಮ್ಸ್ ಇದೆ ಅಂತ. ನೋಡ್ರಿ, ಒಂದು ಹಾಸ್ಟೆಲ್ ಅಲ್ಲಿ ಟೋಟಲ್ 125 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನೋಡ್ರಿ, ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂದ್ರೆ 125 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟು ದಿನಗಳಿಗೆ ಆಗುವಷ್ಟು ಆಹಾರ ಸಾಮಗ್ರಿ ಇದೆ ಅಂದ್ರೆ 125 ವಿದ್ಯಾರ್ಥಿಗಳಿಗೆ 25 ದಿನಗಳವರೆಗೆ ಆಗುವಷ್ಟು ಆಹಾರ ಸಾಮಗ್ರಿ ಇದೆ. ಇನ್ನು ಒಂದ್ ವೇಳೆ 30 ವಿದ್ಯಾರ್ಥಿಗಳು ಜಾಸ್ತಿ ಆದ್ರು ಅಂದ್ರೆ 30 ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಅಂದ್ರೆ ಅಲ್ಲಿರೋ ಆಹಾರದ ಐಟಮ್ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಅಂತ ಕೇಳಿದಾನೆ. ಎಷ್ಟು ದಿನ ಒಳಗೆ ಬರುತ್ತೆ ಅಂತ ಕೇಳಿದಾನೆ, ಅಂದ್ರೆ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಅಂತ ಕೇಳಿದಂಗೆ. ಸ್ಟಾರ್ಟಿಂಗ್ ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾನಲ್ಲ, ಎಷ್ಟು ಬರೀತೀರಿ? 120 ವಿದ್ಯಾರ್ಥಿಗಳಿದಾರಲ್ಲ 120 ಬರೀತೀನಿ. ಈ 120 ವಿದ್ಯಾರ್ಥಿಗಳಿಗೆ 25 ದಿನಗಳವರೆಗೆ ಆಗುವಷ್ಟು ಆಹಾರ ಸಾಮಗ್ರಿ ಇದೆ, 25 ಬರೀತೀನಿ. ಅದೇ ಒಂದ್ ವೇಳೆ ಆ 120 ಜನ ವಿದ್ಯಾರ್ಥಿಗಳ ಜೊತೆಗೆ ಇನ್ನು 30 ವಿದ್ಯಾರ್ಥಿಗಳು ಮತ್ತೆ ಎಕ್ಸ್ಟ್ರಾ ಸೇರ್ಕೊಂಡ್ರು ಅಂದ್ರೆ 120 ಜನ ಇರೋ ಸ್ಟೂಡೆಂಟ್ಸ್ ಇನ್ನು 30 ಜನ ಎಕ್ಸ್ಟ್ರಾ ಬಂದ್ರು ಅಂದ್ರೆ ಆ ಗ್ರೂಪ್ ಅಲ್ಲಿ 150 ಜನ ಸ್ಟೂಡೆಂಟ್ಸ್ ಆಗ್ತಾರೆ. 120 ವಿದ್ಯಾರ್ಥಿಗಳಿಗೆ 25 ದಿನ ತನಕ ಆಹಾರ ಸಾಮಗ್ರಿ ಆಗುತ್ತೆ ಅಂದ್ರೆ ಇನ್ನು 30 ಜನ ಹೆಚ್ಚಾದ್ರೆ ಅಲ್ಲಿರೋ ಆಹಾರ ಸಾಮಗ್ರಿ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಅಂತ ಕೇಳಿದಾನೆ. ಸೊ ಎಕ್ಸ್ ಬರಿತಾ ಇದೀನಿ. ಇವಾಗ ಸಿಂಪಲ್, ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ. ಮೇಲಿರೋ ಸಂಖ್ಯೆ ಕೆಳಗಿರೋ ಸಂಖ್ಯೆ ಯಾವ್ದಾದ್ರು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ರಿ. ನೋಡಿ, 25 1 25, ಇದು 25 6 150 ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಕೆಳಗಡೆಯಿಂದ 6 ಬಾಕ್ಸ್ ಅಂತ ಬರಿ, 6 1 6, ಇದು 6 2 12, ಈ 0 ಪಕ್ಕ ಬರ್ಕೊಡ್ರಿ 20 ಬರುತ್ತೆ. ಸೊ ಇಲ್ಲಿರೋ 20 ಈ ಒಂದನ್ ಗುಣಾಕಾರ ಮಾಡ್ರಿ 20 ಬರುತ್ತಲ್ಲ. ಸೊ ಅಲ್ಲಿರೋ ಆಹಾರ ಸಾಮಗ್ರಿ 30 ವಿದ್ಯಾರ್ಥಿಗಳು ಹೆಚ್ಚಾದ್ರು ಅಂದ್ರೆ ಕೇವಲ 25 ದಿನಕ್ಕೆ ಖಾಲಿ 20 ದಿನಕ್ಕೆ ಖಾಲಿ ಆಗುತ್ತೆ. 120 ಜನ ಇದ್ದಾಗ 25 ದಿನಕ್ಕೆ ಖಾಲಿ ಆಗುತ್ತೆ. 30 ಜನ ಹೆಚ್ಚಾದ್ರು ಅಂದ್ರೆ 150 ವಿದ್ಯಾರ್ಥಿಗಳಿದ್ದಾಗ ಆ ಆಹಾರ ಸಾಮಗ್ರಿ 20 ದಿನಕ್ಕೆ ಸಾಕಾಗುತ್ತೆ. ಸೊ 20 ಡೇಸ್ ಎಲ್ಲ ಆಪ್ಷನ್ ಥರ್ಡ್ ಒನ್ ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಲ್ಲ? ಇಂಪಾರ್ಟೆಂಟ್ ಕ್ವಶನ್, ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಮಿಸ್ ಮಾಡ್ದೇನೆ ಆನ್ಸರ್ ಮಾಡಿ ಬರ್ಬೇಕು ನೀವು. ಸೊ ದಯವಿಟ್ಟು ನಾನು ಹೇಳೋ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಮೆಥಡ್ಸ್ ಆಗಿರ್ಬೋದು ನಿಮಗೆ ಇಷ್ಟ ಆದ್ರೆ ಮಿಸ್ ಮಾಡ್ದೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಬರ್ರಿ. ಸೊ ನೀವು ನೀಟಾಗಿ ಕಮೆಂಟ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಬೇಗ ಮಾಡ್ತೇನೆ ನಾನು. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ. ಒಂದು ವಸ್ತುವಿಗೆ 15% ರಿಯಾಯಿತಿ ನೀಡಿದ ನಂತರ 1292ಕ್ಕೆ ಮಾರಾಟವಾದರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟು ಅಂತ. ನೋಡಿ, ಒಂದು ವಸ್ತುವಿನ ಮಾರ್ಕ್ಡ್ ಪ್ರೈಸ್, ಯಾವುದೇ ಒಂದು ವಸ್ತುವನ್ನ ನಾವು ಖರೀದಿ ಮಾಡಿದಾಗ, ಪರ್ಚೇಸ್ ಮಾಡಿದಾಗ ಅದ್ರ ಮೇಲೆ MRP ಅಂತ ಇರುತ್ತೆ, ಗೊತ್ತು ನಿಮಗೆ. MRP ಹಾಕಿರ್ತಾರೆ, MRP ಅಂತ ಇರುತ್ತೆ, ಮಾರ್ಕ್ಡ್ ರಿಟೇಲ್ ಪ್ರೈಸ್ ಅಂತ ಕರುತ್ತೆ. ಆ ನಮೂದಿತ ಬೆಲೆ ಅಂತ ಕರಿತೀವಿ. ಆ MRP ಎಷ್ಟಿರುತ್ತೆ ಗೊತ್ತಿಲ್ಲ, MRP ಅಥವಾ MP ಮಾರ್ಕ್ಡ್ ಪ್ರೈಸ್ ಅಂತ ಎಷ್ಟಂತ ಗೊತ್ತಿಲ್ಲ. ಸೊ ಅದನ್ನ ಮಾರ್ತಾ ಇದಾರೆ, ಎಷ್ಟು MRP ಇದೆ ಗೊತ್ತಿಲ್ಲ, ಅದಕ್ಕೆ 15% ಡಿಸ್ಕೌಂಟ್ ಕೊಟ್ಟು 1292 ರೂಪಾಯಿಗೆ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳಿದ್ದೇನೆ. ಆದ್ರೆ MRP ಎಷ್ಟಿದೆಯಾ ಗೊತ್ತಿಲ್ಲ ನಮಗೆ. 15% ಡಿಸ್ಕೌಂಟ್ ಕೊಟ್ಟು 1292 ರೂಪಾಯಿಗೆ ಮಾರಾಟ ಮಾಡಿದಾರೆ ಅಂದ್ರೆ ಎಷ್ಟು ಅವ್ರ ಮೇಲೆ ರೇಟ್ ಪ್ರಿಂಟ್ ಮಾಡಿದ್ರು, MRP ಎಷ್ಟಿದೆ ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ನೋಡ್ರಿ, ಆ ವಸ್ತುವಿನ MRP ಮೇಲೆ ನಮೂದಿಸಿದ ಬೆಲೆಯ ಮೇಲೆ 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ
85% ಅಮೌಂಟ್ಗೆ ಮಾರಾಟ ಮಾಡಿದ್ದಾರೆ ಅಂತ ಅರ್ಥ. ಆ MRP ಮೇಲೆ 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ 85% ಅಮೌಂಟ್ಗೆ ಮಾರಾಟ ಮಾಡಿದ್ದಾರೆ ಅಂತ. 85% ಅಂದ್ರೆ 1792 ರೂಪಾಯಿ ಮಾರಾಟ ಮಾಡಿದ್ದಾರೆ. 85% ಅಮೌಂಟ್ ಅಂದ್ರೆ ಅದು 1792 ರೂಪಾಯಿ ಆಗುತ್ತೆ. ಹಾಗಾದ್ರೆ MRP ಮೇಲಿರೋ 85% ಅಮೌಂಟ್ ಅಂದ್ರೆ 1792 ರೂಪಾಯಿ ಆಗದಾರೆ. ಪೂರ್ತಿ ಅದು MRP ಎಷ್ಟಿದೆ ಅಂತ ಕಂಡುಹಿಡಿಬೇಕಂದ್ರೆ 100% ಕ್ಯಾಲ್ಕುಲೇಟ್ ಮಾಡ್ಬೇಕು. 100% ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರ ಮೇಲೆ MRP ಎಷ್ಟಿರುತ್ತೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇವಾಗ ನೋಡ್ರಿ, ಇಲ್ಲಿ ಪರ್ಸೆಂಟೇಜ್ ಎರಡು ಕಡೆ ಸೇಮ್ ಇದೆ, ಕ್ಯಾನ್ಸಲ್. ಇದು 5ರಿಂದ 5 1 5 3 ಉಳಿಯುತ್ತೆ. 5 1 35. 5ರಿಂದ 85 ಬಾಕ್ಸರ್ 17 ಬರುತ್ತೆ. ಇದು 5 2 10 0 ಪಕ್ಕ ಬರೀತು. ಇವಾಗ 17 ಮಗ್ಗಿ ಬಂದ್ರೆ 17 1 17. ಇದು 17 7 119 ಕ್ಯಾನ್ಸಲ್ ಆಗಿ 10 ಉಳಿಯುತ್ತೆ, 102 ಆಗುತ್ತೆ. 17 6 102 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಒಂದಿದ ಅವಶ್ಯಕತೆ ಇಲ್ಲ. ಮೇಲೆ 76 × 2 20 ಗುಣಾಕಾರ ಮಾಡ್ರಿ. 0 ಬರ್ಕೊಂಡು 2 6 12 2 ದಶಕ 1 2 7 14 1 15 ಬರುತ್ತಲ್ಲ, 1520 ರೂಪಾಯಿ ಅದ್ರ MRP ಇರುತ್ತೆ. 1520 ಅಂತ ಥರ್ಡ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದೆ ಎಕ್ಸಾಕ್ಟ್ ಆನ್ಸರ್. ಅವರ ನಮೂದಿತ ಬೆಲೆ ಅಂದ್ರೆ 1520 ರೂಪೀಸ್ ಇರುತ್ತೆ. ಓಕೆನಾ, ಕ್ಲಿಯರ್? ನೆಕ್ಸ್ಟ್ ಮುಂದಿನ ಕ್ವಶನ್ ಬರೋಣ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಇದೆ. ಇಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಅಂತ ಹುಡುಕ್ಬೇಕು. ಸೊ ಇಲ್ಲಿ ಕಾಣೆಯಾಗಿರೋ ಸಂಖ್ಯೆ ನೋಡ್ತಾ ಬರ್ರಿ. ಮೊದಲನೇ ಚಿತ್ರದಲ್ಲಿ ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ ಕೆಳಗಡೆ 4 ಇದೆ, ಇಲ್ಲಿ 19 ಮಧ್ಯದಲ್ಲಿ ಕೊಟ್ಟಿದ್ದಾನೆ. ಈ ಔಟ್ ಸೈಡ್ ಅಲ್ಲಿರೋ ಈ 3 ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು 19 ಆನ್ಸರ್ ಬಂದಿದೆ ಅಂತ. ಮೂರನೇ ಚಿತ್ರದಲ್ಲಿ ನೋಡ್ರಿ, ಈ 6 ಇಲ್ಲಿ 4 ಇಲ್ಲಿ 5, ಈ ಔಟ್ ಸೈಡ್ ಅಲ್ಲಿರೋ ಈ 3 ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ಮಧ್ಯದಲ್ಲಿ 29 ಆನ್ಸರ್ ಬಂದಿದೆ ಅಂತ. ಅದೇ ರೀತಿ ಮಧ್ಯ ಚಿತ್ರದಲ್ಲಿ 7 ಮತ್ತು 5 ಯೂಸ್ ಮಾಡ್ಕೊಂಡು, ಈ 6 ಯೂಸ್ ಮಾಡ್ಕೊಂಡು ಮಧ್ಯದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಈ ಕಾಣೆ ಆಗಿರೋ ಸಂಖ್ಯೆನ ಪತ್ತೆ ಹಚ್ಚಬೇಕು. ಇದನ್ನ ಪತ್ತೆ ಹಚ್ಚಬೇಕಂದ್ರೆ ವೆರಿ ಸಿಂಪಲ್. ಈ ಸಂಖ್ಯೆಗಳನ್ನ ಏನ್ ಪ್ಲಸ್ ಮಾಡಿದ್ರೆ 19 ಬರುತ್ತಾ, ಮೈನಸ್ ಮಾಡಿದ್ರೆ ಬರುತ್ತಾ, ಇಂಟು ಮಾಡಿದ್ರೆ ಬರುತ್ತಾ, ಸ್ಕ್ವೇರ್ ಅಥವಾ ಕ್ಯೂಬ್, ಏನೋ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯೂಸ್ ಮಾಡಿ ಮಧ್ಯ ಸಂಖ್ಯೆ ಆನ್ಸರ್ ಬರ್ಸಿದಾನೆ. ಏನ್ ಬಂದಿರ್ಬೋದು, ವೆರಿ ಸಿಂಪಲ್. ಈ ಮೇಲಿರೋ ಅಕ್ಕಪಕ್ಕದಲ್ಲಿರೋ 2 ಸಂಖ್ಯೆ 5 ಮತ್ತು 3 ಗುಣಿಸಿದಾನೆ. 5 × 3 ಅಂದ್ರೆ 5 3 15 ಬರುತ್ತೆ. ಅದಕ್ಕೆ ಈ 4 ಕೆಳಗಿರೋ ಸಂಖ್ಯೆ 4 ಕೂಡಿದಾನೆ. 15 + 4 ಅಂದ್ರೆ 19 ಬರುತ್ತೆ. ಇದು 19 ಮಧ್ಯದಲ್ಲಿ ಇದೆ. ಇದೇ ಮೆಥಡ್ ಪ್ರಕಾರ ಎರಡನೇ ಚಿತ್ರದಲ್ಲಿ ಸಂಖ್ಯೆಗಳಿದಾವಲ್ಲ, ಟೆಸ್ಟ್ ಮಾಡ್ಕೋಬೇಕು. ಈ 7 5 ಗುಣಾಕಾರ ಮಾಡ್ರಿ. 7 × 5 ಅಂದ್ರೆ 7 5 35 ಬರುತ್ತೆ. ಅದಕ್ಕೆ ಕೆಳಗಿರೋ ಸಂಖ್ಯೆ 6 ಪ್ಲಸ್ ಮಾಡ್ರಿ. 35 + 6 39 ಬರುತ್ತೆ. ಈ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲ ಸಂಖ್ಯೆ 39. 7 5 30 ಸಾರಿ 35 + 6 41 ಆಗುತ್ತೆ. ಸಾರಿ 35 + 6 ಕೂಡಿದಾಗ ಎಷ್ಟು ಬರುತ್ತೆ, ಇದು 41 ಬರುತ್ತೆ. 41 ಬರುತ್ತೆ. 41 ಅನ್ನೋದು ಇಲ್ಲಿ ನೋಡ್ರಿ ಆಪ್ಷನ್ ಥರ್ಡ್ 1 ಅಲ್ಲಿ ಇದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆದ್ರೆ ಈ ಮೆಥಡ್ ಸರಿ ಅಂತ ಚೆಕ್ ಮಾಡ್ಕೋಬೇಕು ಅಂದ್ರೆ ಥರ್ಡ್ ಚಿತ್ರಕ್ಕೆ ಅಪ್ಲೈ ಮಾಡ್ಬೇಕಾಯ್ತು ನಾವು. 6 × 4 6 ಮತ್ತು 4 ಗುಣಾಕಾರ ಮಾಡ್ರಿ. 6 4 24 ಬರುತ್ತೆ. ಈ 24 ಕೆಳಗಿನ ಸಂಖ್ಯೆ 5 ಕೂಡ್ರಿ. 24 + 5 29 ಆಗುತ್ತೆ. ಮಧ್ಯದಲ್ಲಿ 29 ಕರೆಕ್ಟ್ ಇದೆ ಅಂದ್ರೆ ಈ ಮೆಥಡ್ ಸರಿ ಇದೆ. ಈ 41 ಕರೆಕ್ಟ್ ಆನ್ಸರ್. ಆಪ್ಷನ್ ಥರ್ಡ್ 1 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ಈ ತರ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತಿದೆ. 3:11 ಅಂತ ಕೊಟ್ಟಿದ್ದಾರೆ. 3:11 ಕೊಟ್ಟಿದ್ದಾರೆ. ಇದೇ ರೀತಿ 7 ಕ್ವಶನ್ ಮಾರ್ಕ್ ಅಂತ ಇದೆ. ಇದನ್ನ ಅನಲಾಜಿ ಟೆಸ್ಟ್ ಅಂತ ಕರಿತೀವಿ, ಸಾಮ್ಯತಾ ಪರೀಕ್ಷೆ ಅಂತ ಕರಿತೀವಿ. ಇದರ ಅರ್ಥ ಮೊದಲೆರಡು ಸಂಖ್ಯೆಗಳಿಗೆ ಯಾವ ರೀತಿ ಸಂಬಂಧ ಇರುತ್ತಲ್ಲ, ಫಸ್ಟ್ 2 ನಂಬರ್ಗೆ ಯಾವ ರೀತಿ ರಿಲೇಶನ್ಶಿಪ್ ಇರುತ್ತಲ್ಲ, ಅದೇ ರಿಲೇಶನ್ಶಿಪ್ ಪ್ರಕಾರ 3ನೇ ಸಂಖ್ಯೆಯಿಂದ 4ನೇ ಸಂಖ್ಯೆ ಕಂಡುಹಿಡಿಬೇಕು. ಇದನ್ನೇ ನಾವು ಅನಲಾಜಿ ಟೆಸ್ಟ್, ಸಾಮ್ಯತಾ ಪರೀಕ್ಷೆ ಅಂತ ಕರಿತೀವಿ. ಹಾಗಾದ್ರೆ ಈ 3ರಿಂದ 11 ಯಾವ ರೀತಿ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು. ಇದನ್ನೇ ಯೂಸ್ ಮಾಡ್ಕೊಂಡು 7ರಿಂದ ಮುಂದಿನ ಸಂಖ್ಯೆ ಸಿಗುತ್ತೆ ನಮಗೆ. 3ರಿಂದ 11 ಯಾವ ತರ ಬಂದಿದೆ ಅಂತ ನೋಡ್ಕೊಳ್ಳೋದಾದ್ರೆ ನಾವು 3ಕ್ಕೆ 3 + 8 11 ಆಗುತ್ತೆ. 3ಕ್ಕೆ 8 ಕೂಡಿದ್ರೆ 11 ಆಗುತ್ತೆ. ಅದೇ 7ಕ್ಕೆ 8 ಕೂಡಿದ್ರೆ 15 ಬರುತ್ತೆ. 15 ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಅಡಿಷನ್ ರೂಲ್ ಇಲ್ಲ, ಡೈರೆಕ್ಟ್ ಅಡಿಷನ್ ರೂಲ್ ಇಲ್ಲ. ಹಾಗಾದ್ರೆ ಬೇರೆ ಯಾವ ತರ ಕೊಟ್ಟಿರ್ಬೋದು ಅಂದ್ರೆ ಈ 3ಕ್ಕೆ ಸ್ಕ್ವೇರ್ ಹಾಕಿದ್ರೆ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ಸೊ ಅದಕ್ಕೆ 2ನ್ನ ಕೂಡ 9 + 2 ಅಂದ್ರೆ 11 ಬರುತ್ತೆ. 11 ಮುಂದ್ಗಡೆ ಇದೆ. 3ಗೆ ಸ್ಕ್ವೇರ್ ಹಾಕಿದ್ರೆ 9 + 2 ಅಂದ್ರೆ 11 ಬರುತ್ತೆ. ಇದೇ ಮೆಥಡ್ ಪ್ರಕಾರ ಈ 7ಕ್ಕೆ ಸ್ಕ್ವೇರ್ ಹಾಕ್ರೆ 7 ಸ್ಕ್ವೇರ್ ಅಂದ್ರೆ 49 ಬರುತ್ತೆ. 49ಕ್ಕೆ 2ನ್ನ ಕೂಡಿದಾಗ 49 + 2 ಅಂದ್ರೆ ಎಷ್ಟು ಬರುತ್ತೆ, 51 ಬರುತ್ತೆ. 51 ಇಲ್ಲಿ ಫೋರ್ತ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 51 ಇದಕ್ಕೆ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಗುತ್ತಾ? ಸೊ ಈ ರೀತಿ ಪ್ರಶ್ನೆಯನ್ನ ಕೊಟ್ಟಿದ್ದಾನೆ ಇಲ್ಲಿ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಮುಂದಿನ ಕ್ವಶನ್ ಏನಿದೆ ಅಂತ, ಕಂಪ್ಲೀಟ್ ದ ಅನಲಾಜಿ ಅಂತ ಇದೆ. ಇಲ್ಲೂ ಕೂಡ ಸಾಮ್ಯತಾ ಪರೀಕ್ಷೆಯನ್ನ ಟೆಸ್ಟ್ ಮಾಡ್ತಾ ಬರ್ಬೇಕು. ಸಾಮ್ಯತಾ ಪರೀಕ್ಷೆ ಅಂದ್ರೆ ಇಲ್ಲೂ ಕೂಡ ಇಲ್ಲಿ ಮ್ಯಾನ್ ಅಂತ ಕೊಟ್ಟಿದ್ದಾನೆ, ಪಿ ಡಿ ಕ್ಯೂ ಅಂತ ಇದೆ. ವ್ಯಾನ್ ಯಾವ ರೀತಿ ಬರಿಬಹುದು ಅಂತ ಕೊಟ್ಟಿದ್ದಾನೆ. ಸೊ ಮ್ಯಾನ್ ಪದವನ್ನ ಪಿ ಡಿ ಕ್ಯೂ ಅಂತ ಕೊಟ್ಟಿದ್ದಾನೆ ಅಂದ್ರೆ ವ್ಯಾನ್ ಪದವನ್ನ ಯಾವ ರೀತಿ ಬರಿಬಹುದು ಅಂತ ಕ್ವಶನ್ ಇದೆ. ಸೊ ನೋಡ್ರಿ, ನಾವ್ ಯಾವ ರೀತಿ ಬರಿತೀವಿ ಅಂತ ಚೆಕ್ ಮಾಡ್ತಾ ಬರ್ಬೇಕು. ಸೊ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ನಾವು ಎ ಇಂದ ಝೆಡ್ ತನಕ ಎ ಬಿ ಸಿ ಡಿ, ನೆಕ್ಸ್ಟ್ ಇ ಆದ್ಮೇಲೆ ಎಫ್ ಜಿ ಎಚ್, ಆಮೇಲೆ ಐ ಆದ್ಮೇಲೆ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಒಂದ್ ಸಿಂಗಲ್ ಲೈನ್ ಅಲ್ಲಿ ಬರತ್ತರ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಇಲ್ಲಿ ಎಂ ಅಕ್ಷರಕ್ಕೆ ಪಿ ಅಕ್ಷರ ಕೊಟ್ಟಿದ್ದಾನೆ ಅಂದ್ರೆ ಆಲ್ಫಾಬೆಟ್ ಅಲ್ಲಿ ಎಂ ಇಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಪಿ ಇದೆ +2 ಬರೀತಾರೆ. ಇದೇ ರೀತಿ ಡಬ್ಲ್ಯೂ ನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಮೊದಲನೇ ಅಕ್ಷರ ಅದೇ ತರ ಬರ್ಕೋಬೇಕು. ಡಬ್ಲ್ಯೂ ಇಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರದ್ವಿ ಅಂದ್ರೆ ಝಡ್ ಬರುತ್ತೆ. ನಮಗೆ ಬೇಕಾಗಿರೋ ಆನ್ಸರ್ ಅಲ್ಲಿ ಮೊದಲನೇ ಅಕ್ಷರ ಝಡ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಮಾತ್ರ ಮೊದಲನೇ ಅಕ್ಷರ ಝಡ್ ಇದೆ, ಬೇರೆ ಯಾವ್ದ್ರಲ್ಲೂ ಮೊದಲನೇ ಅಕ್ಷರ ಝಡ್ ಇಲ್ಲ ಅಂದ್ರೆ ಆಪ್ಷನ್ ಸೆಕೆಂಡ್ ಒನ್ನೇ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಯಾವ ಅಕ್ಷರ ನೋಡ್ಕೊಳ್ಳೋ ಅವಶ್ಯಕತೆನೇ ಅಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ರಿ, ಆನ್ಸರ್ ಸಿಕ್ಬಿಡುತ್ತೆ ನಮಗೆ. ಓಕೆನಾ, ಮುಂದಿನ ಪ್ರಶ್ನೆ ಬರೋಣ. ಸೊ ಕಂಪ್ಲೀಟ್ ದ ಅನಲಾಜಿ ಅಂತ ಇದೆ. ಈ ಸಾಮ್ಯತೆಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದಾನೆ. ಸೊ 25ರಿಂದ 125 ಯಾವ ರೀತಿ ಬಂತು, ಅದೇ 36ರಿಂದ ಮುಂದಿನ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯೋದಾದ್ರೆ, ಸೊ 25ರಿಂದ 5ರಿಂದ ಗುಣಿಸ್ರಿ, 25 × 5 125 ಬರುತ್ತೆ. ಅದೇ 36ನ 5ರಿಂದ ಗುಣಿಸ್ರಿ, 36 × 5 ಗುಣಾಕಾರ ಮಾಡಿದ್ರೆ 180 ಬರುತ್ತೆ. 5ರಿಂದ 36 ಗುಣಾಕಾರ ಮಾಡಿದ್ರೆ 180 ಬರುತ್ತೆ. ಬಟ್ ಯಾವ ಆಪ್ಷನ್ ಅಲ್ಲೂ 180 ಇಲ್ಲ ಅಂದ್ರೆ ಈ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ರೂಲ್ ಇಲ್ಲ ಅಂತ. ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ರೂಲ್ ಇಲ್ಲ ಅಂದ್ಮೇಲೆ ಈ 25ರಿಂದ 125 ಯಾವ ತರ ಕೊಟ್ಟಿದ್ದಾನೆ, ಇದೇ ಮೆಥಡ್ ಪ್ರಕಾರ 36ರಿಂದ ಮುಂದಿನ ಸಂಖ್ಯೆ ನಾವು ಕಂಡುಹಿಡಿಬೇಕಂದ್ರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ರೂಲ್ ಇಲ್ಲ ಅಂದ್ರೆ ನಾವು ಸ್ಕ್ವೇರ್ಸ್ ಕ್ಯೂಬ್ಸ್ ಕಡೆ ಗಮನ ಕೊಡ್ಬೇಕು. ನೋಡಿ, 25ನ್ನ ನಾನು 5 ಸ್ಕ್ವೇರ್ ಅಂತ ಬರೀತೀನಿ. 5ರ ವರ್ಗ 25. 5ನ್ನ 2 ಸಲ ಗುಣಿಸ್ರೆ 5 × 5 25 ಬರುತ್ತೆ. ಅದೇ 125ನ್ನ 5 ಕ್ಯೂಬ್ ಅಂತ ಬರೀತೀನಿ. 5ನ್ನ 3 ಸಲ ಗುಣಾಕಾರ ಮಾಡ್ರೆ 5 × 5 × 5 ಅಂದ್ರೆ 125 ಬರುತ್ತೆ. ಸೊ ಇದೇ ತರ 36ನ ನಾನು 6 ಸ್ಕ್ವೇರ್ ಅಂತ ಬರೀತೀನಿ. 6 ಸ್ಕ್ವೇರ್ ಅಂದ್ರೆ 36. 6 × 6 36 ಬರುತ್ತೆ. ಸೊ ನೋಡಿ, ಇಲ್ಲಿ 5ಕ್ಕೆ ಸ್ಕ್ವೇರ್ ಹಾಕಿದೀನಿ, ನೆಕ್ಸ್ಟ್ 5 ಕ್ಯೂಬ್ ಹಾಕಿದಾರೆ ಅಂದ್ರೆ ಇಲ್ಲಿ 6ಕ್ಕೆ ಸ್ಕ್ವೇರ್ ಆದ್ಮೇಲೆ ಇದೇ 6ಕ್ಕೆ ಕ್ಯೂಬ್ ಬರಿಬೇಕು. 6 ಕ್ಯೂಬ್ ಅಂದ್ರೆ 6ನ್ನ 3 ಸಲ ಬರ್ಕೊಂಡು ಗುಣಾಕಾರ ಮಾಡ್ರಿ. 6 × 6 36 × 6 ಅಂದ್ರೆ 216 ಬರುತ್ತೆ. 6 ಕ್ಯೂಬ್ ಅಂದ್ರೆ 216 ಬರುತ್ತೆ. ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಬರೋ ಸಂಖ್ಯೆ 216. ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್. ಈ ರೀತಿ ಅನಲಾಜಿ ಟೆಸ್ಟ್ ಮೇಲೆಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ 75th ಕ್ವಶನ್ ಬರೋಣ. ಅನಿಲ್, ಬಾಬಿ, ಚೇತನ್, ದೀಪಕ್, ಎಲೆನ್ 5 ಜನ ಸ್ನೇಹಿತರಿದ್ದಾರೆ. 5 ಜನ ಅನಿಲ್, ಬಾಬಿ, ಚೇತನ್, ದೀಪಕ್, ಎಲೆನ್ ಅಂತ. ಅನಿಲ್ ಬಾಬಿಗಿಂತ ಕುಳ್ಳ, ಆದ್ರೆ ಎಲೆನ್ಗಿಂತ ಎತ್ತರ ಅಂತ ಕೊಟ್ಟಿದ್ದಾರೆ. ಚೇತನ್ ಅತ್ಯಂತ ಎತ್ತರದವನು ಅಂತ ಕೊಟ್ಟಿದ್ದಾನೆ. ದೀಪಕ್ ಬಾಬಿಗಿಂತ ಕುಳ್ಳ ಮತ್ತು ಅನಿಲ್ಗಿಂತ ಎತ್ತರ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಇದಕ್ಕೆ ಒಂದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಶನ್ ಹಾಕಿರೋ ನಮಗೆ ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ. ಫಸ್ಟ್ ಇಲ್ಲಿ ಚೇತನ್ ಅತ್ಯಂತ ಎತ್ತರದವನು ಅಂದ್ರೆ ಅತಿ ಎತ್ತರ ಇರ್ತಕ್ಕಂಥನು. ಈ ಗ್ರೂಪ್ ಅಲ್ಲಿ ಅತಿ ಹೈಟ್ ಇರ್ತಕ್ಕಂಥನು ಚೇತನ್ ಅಂತ ಹೇಳಿದಾರೆ. ಚೇತನ್ನ ಅತಿ ಹತ್ರ ಇದನ್ನಲ್ಲ, ಚೇತನ್ನ ಇಲ್ಲಿ ಬರೀತಾನೆ. ಓಕೆನಾ, ಚೇತನ್ ಬರ್ಕೊಂಡು. ಸೊ ಈ ಸೆಂಟೆನ್ಸ್ ಬರ್ತದೆ, ಚೇತನ್ ಅತ್ಯಂತ ಎತ್ತರದವನು ಅಂತ ಇದೆಯಲ್ಲ, ಇದನ್ನ ಬರ್ಕೊಂಡು. ಓಕೆನಾ, ಮುಂದೆ ನೋಡ್ರಿ, ಅನಿಲ್ ಬಾಬಿಗಿಂತ ಕುಳ್ಳ ಆದ್ರೆ ಎಲೆನ್ಗಿಂತ ಎತ್ತರ ಅಂತ ಇದೆ. ದೀಪಕ್ ಬಾಬಿಗಿಂತ ಕುಳ್ಳ ಮತ್ತು ಅನಿಲ್ಗಿಂತ ಎತ್ತರ ಅಂತ ಇದೆ. ಈ ಸೆಂಟೆನ್ಸ್ ಬರೆಯೋಣ, ದೀಪಕ್ ಬಾಬಿಗಿಂತ ಕುಳ್ಳ, ಅನಿಲ್ಗಿಂತ ಎತ್ತರ ಅಂತ ಇದೆ. ಸೊ ದೀಪಕ್ ಇಲ್ಲಿ ಬರಿತಾ ಇದೀನಿ, ಲಾಸ್ಟ್ ನಾನು ದೀಪಕ್ ಇಲ್ಲಿ ಬರಿತಾ ಇದೀನಿ. ದೀಪಕ್ ಯಾರಿಗಿಂತ ಕುಳ್ಳ ಅಂತ ಹೇಳಿದ್ರೆ, ದೀಪಕ್ ಯಾರಿಗಿಂತ ಕುಳ್ಳ ಅಂತ ಕೊಟ್ಟಿದ್ದಾನೆ ಅಂದ್ರೆ ಬಾಬಿಗಿಂತ ಕುಳ್ಳ, ಅನಿಲ್ಗಿಂತ ಎತ್ತರ ಅಂತ ಹೇಳಿದಾನೆ ಅಂದ್ರೆ ಅನಿಲ್ನ ಲಾಸ್ಟ್ ಬರಿತಾನೆ. ಸೊ ಅನಿಲ್ಗಿಂತ ನೋಡ್ರಿ ದೀಪಕ್ ಎತ್ತರ, ಆದ್ರೆ ಬಾಬಿಗಿಂತ ಕುಳ್ಳ ಅನಿಲ್ ಅಂತ ಹೇಳಿದಾರೆ. ಸೊ ಬಾಬಿ ಇಲ್ಲಿ ಬರಿತಾನೆ, ಬಾಬಿಗಿಂತ ಕುಳ್ಳ. ನೋಡ್ರಿ, ದೀಪಕ್ ಬಾಬಿಗಿಂತ ಕುಳ್ಳ, ಅನಿಲ್ಗಿಂತ ಎತ್ತರ ಅಂತ ಆಯ್ತು. ಇದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಶನ್ ನೋಡ್ರಿ. ಸೊ ದೀಪಕ್ ಬಾಬಿಗಿಂತ ಕುಳ್ಳ, ಅನಿಲ್ಗಿಂತ ಎತ್ತರ ಆಯ್ತು. ಮೊದಲನೇ ಸೆಂಟೆನ್ಸ್, ಅನಿಲ್ ಬಾಬಿಗಿಂತ ಕುಳ್ಳ.
ಅನಿಲ್ ಇದನ್ನಲ್ಲ, ಬಾಬಿಗಿಂತ ಕುಳ್ಳ ಕರೆಕ್ಟ್ ಇದೆ, ಆದ್ರೆ ಎಲೆನ್ಗಿಂತ ಎತ್ತರ ಅಂತ ಹೇಳಿದ್ರಲ್ಲ. ಸೊ ಎಲೆನ್ನ ಮತ್ ಇನ್ನೂ ಕೆಳಗಡೆ ಬರೀ ಸೊ ಇಲ್ಲಿ ಎಲೆನ್ ಬರೀತಾನೆ, ಎಲೆನ್ಗಿಂತ ಎತ್ತರ. ನೋಡ್ರಿ, ಅನಿಲ್ ಬಾಬಿಗಿಂತ ಕುಳ್ಳ ಇದ್ದಾನೆ, ಎಲೆನ್ಗಿಂತ ಎತ್ತರ ಇದ್ದಾನೆ ಅಂತ ಆಯ್ತು. ಸೊ ಈ 5 ಜನರ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಗೊತ್ತಾಯ್ತಲ್ಲ. ಅವರ ಎತ್ತರಕ್ಕೆ ಸಂಬಂಧಿಸಿದಂತೆ ಯಾರು ಮಧ್ಯದಲ್ಲಿದ್ದಾರೆ ಅಂದ್ರೆ, ಮಧ್ಯದಲ್ಲಿರೋದು ದೀಪಕ್. ಈ ಕಡೆ ರೈಟ್ ಸೈಡ್ ಇಬ್ರು ಇದಾರೆ, ಲೆಫ್ಟ್ ಸೈಡ್ ಇಬ್ರು ಇದಾರೆ ಅಂದ್ರೆ ಮಧ್ಯದಲ್ಲಿರೋ ದೀಪಕ್. ಆಪ್ಷನ್ 3 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. If February 1, 2004 was Wednesday, what day was March 12, 2004? ಅಂದ್ರೆ ಫೆಬ್ರವರಿ 1ನೇ ತಾರೀಕು 2004 ಬುಧವಾರ ಆಗಿದ್ರೆ, ಮಾರ್ಚ್ 12ನೇ ತಾರೀಕು 2004 ಯಾವ ದಿನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2004 ಇದೆ ಇಯರ್, ಇಲ್ಲಿ 2004 ಇದೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಬುಧವಾರ ಅಂತ ಕೊಟ್ಟಿದ್ದಾನೆ. ಫೆಬ್ರವರಿ 1ನೇ ತಾರೀಕು ಬುಧವಾರ ಅಂತ ಹೇಳಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಬುಧವಾರ ಅಂದ್ರೆ 1ಕ್ಕೆ 7 ಕೂಡ್ರಿ 8ನೇ ತಾರೀಕು ಬುಧವಾರ ಬರುತ್ತೆ. 8ಕ್ಕೆ 7 ಕೂಡ್ರಿ 15ನೇ ತಾರೀಕು ಬುಧವಾರ ಬರುತ್ತೆ. 15ಕ್ಕೆ 7ನ್ನ ಪ್ಲಸ್ ಮಾಡ್ರಿ, 15 + 7 22ನೇ ತಾರೀಕು ಬುಧವಾರ ಬರುತ್ತೆ. 22ಕ್ಕೆ 7 ಕೂಡಿದ್ರೆ ಆ ಫೆಬ್ರವರಿ 29ನೇ ತಾರೀಕು ಬುಧವಾರ ಬರುತ್ತೆ. ಸೊ ಆ ಫೆಬ್ರವರಿ ತಿಂಗಳಲ್ಲಿ 29ನೇ ತಾರೀಕೆ ಲಾಸ್ಟ್ ಡೇಟ್. ಯಾಕಂದ್ರೆ ಇದು 2004 ಅಧಿಕ ವರ್ಷ, 2004 ಅಧಿಕ ವರ್ಷ, ಲೀಪ್ ಇಯರ್ ಆಗಿರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ 29ನೇ ತಾರೀಕು ಲಾಸ್ಟ್ ಡೇಟ್. ಕೊಟ್ರೆ ವರ್ಷ 2004 ಅಧಿಕ ವರ್ಷ, ಲೀಪ್ ಇಯರ್ ಆಗಿರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಲಾಸ್ಟ್ ಡೇಟ್ 29 ಇರುತ್ತೆ. ನೋಡ್ರಿ, 1 ಬುಧವಾರ ಅಂದ್ಮೇಲೆ 1ಕ್ಕೆ 7 ಕೂಡಿದಾಗ 8 ಬುಧವಾರ, 8 + 7 15 ಬುಧವಾರ, 15 + 7 22 ಬುಧವಾರ, 22 + 7 ಅಂದ್ರೆ 29ನೇ ತಾರೀಕು ಬುಧವಾರ. ಅದು ಫೆಬ್ರವರಿ ತಿಂಗಳು ಲಾಸ್ಟ್ ಡೇಟ್ 29. ಸೊ 29 ಬುಧವಾರ ಆಗಿದೆ ಅಂದ್ರೆ ನೆಕ್ಸ್ಟ್ ಡೇ ಮಾರ್ಚ್ 1ನೇ ತಾರೀಕು ಬರುತ್ತೆ. ಮಾರ್ಚ್ 1ನೇ ತಾರೀಕು ಬುಧವಾರ ಆದ್ಮೇಲೆ ಗುರುವಾರ ಆಗಿರುತ್ತೆ. ಮಾರ್ಚ್ 1ನೇ ತಾರೀಕು ಗುರುವಾರ ಬರುತ್ತೆ. 1ನೇ ತಾರೀಕು ಗುರುವಾರ ಆದ್ಮೇಲೆ 1ಕ್ಕೆ 7 ಕೂಡ್ರಿ 8ನೇ ತಾರೀಕು ಕೂಡ ಗುರುವಾರ ಆಗಿರುತ್ತೆ. 8ನೇ ತಾರೀಕು ಗುರುವಾರ. ಸೊ 8 ಗುರುವಾರ ಆದ್ಮೇಲೆ 9ನೇ ತಾರೀಕು ಶುಕ್ರವಾರ ಆಗುತ್ತೆ. ಮಾರ್ಚ್ 9ನೇ ತಾರೀಕು ಶುಕ್ರವಾರ. 9 ಆದ್ಮೇಲೆ 10ನೇ ತಾರೀಕು ಶನಿವಾರ ಬರುತ್ತೆ. 10 ಆದ್ಮೇಲೆ 11ನೇ ತಾರೀಕು ಭಾನುವಾರ ಬರುತ್ತೆ. ಮಾರ್ಚ್ 11ನೇ ತಾರೀಕು. ನೆಕ್ಸ್ಟ್ 12ನೇ ತಾರೀಕು ಸೋಮವಾರ ಬರುತ್ತೆ. ಮಾರ್ಚ್ 12ನೇ ತಾರೀಕು ಸೋಮವಾರ ಬರುತ್ತೆ. ಇದನ್ನೇ ಕೇಳಿರೋದು ಅವ್ರು, ಮಾರ್ಚ್ 12ನೇ ತಾರೀಕು ಯಾವ ವಾರ ಅಂತ ಕೇಳಿದ್ರೆ ಸೋಮವಾರ ಆಗಿರುತ್ತೆ. ಮಾರ್ಚ್ 12, 2004 ಯಾವ ವಾರ ಆಗಿರುತ್ತೆ? ಸೋಮವಾರ ಆಗಿರುತ್ತೆ, ಮಂಡೇ ಆಗಿರುತ್ತೆ. 4th ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಆನ್ಸರ್ ಮಾಡಬಹುದು ಈ ಪ್ರಶ್ನೆಗೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದಲ್ದೇನೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೇನೆ ನೋಡ್ರಿ. ಫೆಬ್ರವರಿ 1ನೇ ತಾರೀಕು ಬುಧವಾರ ಇದೆ ಅಂದ್ರೆ ಮಾರ್ಚ್ 12ನೇ ತಾರೀಕು ಯಾವ ವಾರ ಅಂತ ಕೇಳಿದಾನೆ ಅಂದ್ರೆ, ಫೆಬ್ರವರಿ 1ನೇ ತಾರೀಕಿಂದ ಮಾರ್ಚ್ 12ನೇ ತಾರೀಕುವರೆಗೂ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಅಂತ ಎಣಿಸ್ಕೋಬೇಕು. ಫೆಬ್ರವರಿ 1ನೇ ತಾರೀಕಿಂದ ಮಾರ್ಚ್ 12ನೇ ತಾರೀಕುವರೆಗೂ ಟೋಟಲ್ ಎಷ್ಟು ದಿನಗಳಾಗ್ತವೆ, ಹೌ ಮೆನಿ ನಂಬರ್ ಆಫ್ ಡೇಸ್ ಆರ್ ದೇರ್ ಫ್ರಮ್ ಫೆಬ್ರವರಿ 1st to ಮಾರ್ಚ್ 12th ವರೆಗೂ ಎಷ್ಟು ದಿನಗಳಿದಾವೆ ಅಂತ ಎಣಿಸ್ಕೋಬೇಕು. ಫೆಬ್ರವರಿ ತಿಂಗಳಲ್ಲಿ ಟೋಟಲಿ 29 ದಿನ ಇರ್ತಾವ. ಯಾಕಂದ್ರೆ 2004 ಅಧಿಕ ವರ್ಷ ಆಗಿರೋದ್ರಿಂದ ಫೆಬ್ರವರಿಯಲ್ಲಿ 29 ದಿನ ಇರ್ತಾವಲ್ಲ, ಅದರಲ್ಲಿ ಈ 1ನೇ ತಾರೀಕು 1ನ್ನ ಮೈನಸ್ ಮಾಡ್ರಿ. ಫೆಬ್ರವರಿ ತಿಂಗಳಲ್ಲಿ ಉಳಿಯೋದಿನ್ನ 28 ದಿನಗಳು ಮಾತ್ರ ಇರ್ತಾವೆ. 28 ಬರೀಬೇಕು. ಇಲ್ಲಿ ಮಾರ್ಚ್ 12ನೇ ತಾರೀಕು ಹೇಳಿದಾನೆ ಅಂದ್ರೆ 12 ದಿನಗಳನ್ನ ಕೌಂಟ್ ಮಾಡ್ಕೋಬೇಕು. ಮಾರ್ಚ್ 12ನೇ ತಾರೀಕು ಹೇಳಿದಾನಲ್ಲ, 12 ದಿನಗಳು ಕೌಂಟ್ ಮಾಡ್ಕೊಳ್ರಿ. 28 + 12 ಅಂದ್ರೆ ಟೋಟಲಿ 40 ಡೇಸ್ ಆಗುತ್ತೆ. ಫೆಬ್ರವರಿ 1ರಿಂದ ಮಾರ್ಚ್ 12ನೇ ತಾರೀಕುವರೆಗೂ ಟೋಟಲಿ 40 ದಿನ ಆಗುತ್ತಲ್ಲ. ಈ ಬಂದಿರೋ 40ನ್ನ 7ರಿಂದ ಭಾಗಿಸ್ಬೇಕು. 7 5 35, 35 ಅಂದ್ರೆ ಶೇಷ ಇನ್ನು 5 ಉಳಿಯುತ್ತೆ. ಶೇಷ ನೋಡ್ಕೋಬೇಕು. 7ರಿಂದ ಭಾಗಿಸಿದಾಗ ಈ ರಿಮೈಂಡರ್ ಶೇಷ 5 ಬರುತ್ತೆ ಅಂದ್ರೆ, ಇಲ್ಲಿ ಫೆಬ್ರವರಿ 1ನೇ ತಾರೀಕು ಬುಧವಾರ ಅಂತ ಕೊಟ್ಟಿದಾರಲ್ಲ, ಬುಧವಾರದಿಂದ 5 ಡೇಸ್ ಮುಂದಕ್ಕೆ ಕೌಂಟ್ ಮಾಡ್ಕೋಬೇಕು. ಶೇಷ 5 ಬಂದಿದೆ ಅಂದ್ರೆ ಇಲ್ಲಿ ಬುಧವಾರಕ್ಕೆ 5 ಡೇಸ್ ಮುಂದಕ್ಕೆ, 1 ದಿನ ಮುಂದಕ್ಕೆ ಹೋದ್ರೆ ಯಾವ ವಾರ ಬರುತ್ತೆ? ಬುಧವಾರ ಅಂದ್ಮೇಲೆ ಗುರುವಾರ ಬರುತ್ತೆ. 2ನೇ ದಿನಕ್ಕೆ ಶುಕ್ರವಾರ ಬರುತ್ತೆ. 3ನೇ ದಿನಕ್ಕೆ ಶನಿವಾರ ಬರುತ್ತೆ. 4ನೇ ದಿನ ಅಂದ್ರೆ ಭಾನುವಾರ ಬರುತ್ತೆ. 5ನೇ ದಿನ ಅಂದ್ರೆ ಸೋಮವಾರ ಬರುತ್ತಲ್ಲ. ಸೊ ಬುಧವಾರದಿಂದ ಮುಂದಕ್ಕೆ +5 ಡೇಸ್ ಕೌಂಟ್ ಮಾಡಿದ್ವಿ ಅಂದ್ರೆ ಅದು ಸೋಮವಾರ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ಮಂಡೇ ಬರುತ್ತೆ. ಮಂಡೇ ಅನ್ನೋದು 4th ಆಪ್ಷನ್ ಇಲ್ಲ. ಇದೇ ಕರೆಕ್ಟ್ ಆನ್ಸರ್. ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಮಾಡ್ಕೋಬಹುದು, ಈಸಿ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಏನಿದೆ ಅಂತ ನೋಡ್ತಾ ಬನ್ನಿ ಕ್ವಶನ್.
ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ಎಕ್ಸ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಸಂಖ್ಯಾ ಸರಣಿಯಲ್ಲಿ ಎಕ್ಸ್ ಜಾಗದಲ್ಲಿ ಬರೋ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಕ್ಕೆ ಹೇಳಿದಾನೆ. ಮೊದಲನೇ ಸಂಖ್ಯೆ 1 ಇದೆ, ಆಮೇಲೆ 4 ಇದೆ, ಆಮೇಲೆ 9 ಇದೆ, ಆಮೇಲೆ 16 ಇದೆ, ಆಮೇಲೆ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ನೋಡ್ತಾ ಬಂದ್ರೆ ಅಡಿಷನ್ ರೂಲ್ ಚೆಕ್ ಮಾಡಿದ್ರೆ ಬರುತ್ತೆ. 1ಕ್ಕೆ 3 ಕೂಡಿದಾಗ 4 ಬರುತ್ತೆ. ಈ 4ಕ್ಕೆ 5 ಪ್ಲಸ್ ಮಾಡಿದ್ರೆ 4 ಪ್ಲಸ್ 5 ಮುಂದಿನ ಸಂಖ್ಯೆ 9 ಬರುತ್ತೆ. ಈ 9ಕ್ಕೆ ನೆಕ್ಸ್ಟ್ ಸಂಖ್ಯೆ 7 ಕೂಡಿದ್ರೆ 9 ಪ್ಲಸ್ 7 16 ಬರುತ್ತೆ. ಈ 3, 5, 7 ಇವೆಲ್ಲ ಬೆಸ ಸಂಖ್ಯೆಗಳಾಗಿರೋದ್ರಿಂದ 16 ನಂತರ ಬರೋ ಬೆಸ ಅಂದ್ರೆ 7 ನಂತರ ಬರೋ ಬೆಸ ಸಂಖ್ಯೆ 9 ಕೊಡ್ಕೋಬೇಕು. 16ಕ್ಕೆ 9 ಕೊಡ್ರಿ, 16 ಪ್ಲಸ್ 9 ಅಂದ್ರೆ 25 ಬರುತ್ತಲ್ಲ. ಈ ಎಕ್ಸ್ ಜಾಗದಲ್ಲಿ ಬರೋ ಸಂಖ್ಯೆ 25. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಯ್ತು. ಓಕೆನಾ, ಕ್ಲಿಯರ್? ಇದು ಒಂದು ವಿಧಾನ. ಸೊ ಇನ್ನೊಂದು ವಿಧಾನ ಇದಕ್ಕೆ ಆನ್ಸರ್ ಮಾಡೋದಾದ್ರೆ ನೋಡ್ರಿ, 1, 4, 9, 16 ಆಮೇಲೆ ಎಕ್ಸ್ ಇದೆ ಅಂದ್ರೆ ಇನ್ನೊಂದ್ ತರ ನೀವು ಯೋಚನೆ ಮಾಡೋದಾದ್ರೆ ಇವೆಲ್ಲ ವರ್ಗ ಸಂಖ್ಯೆಗಳು. 1ರ ವರ್ಗ 1, 4 ಅನ್ನೋದು 2ರ ವರ್ಗ ಸಂಖ್ಯೆ 2 ಸ್ಕ್ವೇರ್ ಬರೀತೀವಿ, 9 ಅನ್ನೋದು 3ರ ವರ್ಗ ಸಂಖ್ಯೆ 9 ಆಗಿದೆ. ಈ 16 ಇದೆಯಲ್ಲ ಇದು 4ರ ವರ್ಗ ಸಂಖ್ಯೆ 4 ಸ್ಕ್ವೇರ್ ವ್ಯಾಲ್ಯೂ 16 ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ ಇದೆ ಅಂದ್ರೆ ಈ ಗ್ಯಾಪ್ ಅಲ್ಲಿ ಎಕ್ಸ್ ಜಾಗದಲ್ಲೆಲ್ಲ ಸಂಖ್ಯೆ ಬೇಕಂದ್ರೆ ನಾವು 5 ಸ್ಕ್ವೇರ್ ಮಾಡ್ಬೇಕು. 5 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ ಹೇಳ್ರಿ? 25 ಬರುತ್ತಲ್ಲ. ಇದಕ್ಕೆ ಆನ್ಸರ್ 25. ಈ ತರನ ಆನ್ಸರ್ ಮಾಡ್ಕೋಬಹುದು. ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಆ ಮೆಥಡ್ ಫಾಲೋ ಮಾಡ್ತಾ ಬರ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ 3:2. ಉದ್ಯಾನವನದ ಗಡಿಯಲ್ಲಿ 12 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಸೈಕಲ್ ತುಳಿಯುವ ವ್ಯಕ್ತಿಯು 8 ನಿಮಿಷಗಳಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸಿದರೆ ಉದ್ಯಾನವನದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದಾನೆ. ನೋಡ್ರಿ, ಫಸ್ಟ್ ಆಯತಾಕಾರದಲ್ಲಿ ಒಂದು ಪಾರ್ಕ್ ಇದೆ ಅನ್ಕೊಳ್ಳೋಣ. ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಪಾರ್ಕ್ ಇದೆ. ಇದರ ಉದ್ದ ಮತ್ತು ಅಗಲದ ನಡುವಿನ ಅನುಪಾತ 3:2 ಇದೆ. ಉದ್ದ 3 ಇದೆ, ಅಗಲದ ಅನುಪಾತ 2 ಇದೆ ಅಂದ್ರೆ ಉದ್ದ 3x ಅಂತ ಬರ್ಕೊಳ್ರಿ, ಅಗಲ 2x ಅಂತ ಬರ್ಕೊಳ್ರಿ. ಇದು ಮೇಲಿಂದ ಉದ್ದ ಆಗುತ್ತೆ, ಇದು 3x ಬರ್ಕೊಳ್ರಿ, ಇದು ಅಗಲ ಆಗುತ್ತೆ 2x ಬರ್ಕೊಳ್ರಿ. ಸೊ ನೋಡ್ರಿ, ಇದರ ಗಡಿಯಲ್ಲಿ ಉದ್ಯಾನವನದ ಗಡಿಯಲ್ಲಿ ಅಂದ್ರೆ ಬಾರ್ಡರ್ ಅಲ್ಲಿ ಗಂಟೆಗೆ 12 ಕಿಲೋಮೀಟರ್ ವೇಗದಲ್ಲಿ ನಡ್ಕೊಂಡು ಹೋಗ್ತಾನೆ. ಗಂಟೆಗೆ 12 ಕಿಲೋಮೀಟರ್ ವೇಗದಲ್ಲಿ ನಡ್ಕೊಂಡು ಹೋಗಿ ಒಂದ್ ರೌಂಡ್ ಸೈಕಲ್ ತುಳ್ಕೊಂಡು ಬರ್ಲಿಕ್ಕೆ ಒಬ್ಬ ವ್ಯಕ್ತಿಗೆ 8 ನಿಮಿಷ ಟೈಮ್ ಆಗುತ್ತೆ ಅಂತ ಹೇಳಿದಾನೆ. 8 ನಿಮಿಷಕ್ಕೆ. ಸೊ ಒಂದ್ ರೌಂಡ್ ಹಾಕ್ಲಿಕ್ಕೆ 8 ನಿಮಿಷ ಟೈಮ್ ಬೇಕು ಅಂದ್ರೆ ಇದರ ಉದ್ಯಾನವನದ ವಿಸ್ತೀರ್ಣ ಎಷ್ಟು, ಏರಿಯಾ ಎಷ್ಟು, ವಿಸ್ತೀರ್ಣ ಅಥವಾ ಅದಕ್ಕೆ ಕ್ಷೇತ್ರಫಲ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ವಿಸ್ತೀರ್ಣ ಅಂತ ಕರಿತೀವಲ್ಲ. ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಅವನು 1 ಗಂಟೆಗೆ 12 ಕಿಲೋಮೀಟರ್ ದೂರ ಹೋಗೋ ಸ್ಪೀಡ್ ಅಲ್ಲಿ ಸೈಕಲ್ ತುಳಿತಾ ಇದ್ದಾನೆ ಅಂದ್ರೆ 1 ಗಂಟೆ ಅಂದ್ರೆ ನೋಡ್ರಿ 1 ಗಂಟೆ ಅಂದ್ರೆ 60 ನಿಮಿಷ ಅಂತ. ಅವನು 60 ನಿಮಿಷಕ್ಕೆ 12 ಕಿಲೋಮೀಟರ್ ದೂರ ರೀಚ್ ಆಗೋ ಸ್ಪೀಡ್ ಅಲ್ಲಿ ಸೈಕಲ್ ತುಳಿತಾ ಇದ್ದಾನೆ ಅಂದ್ರೆ 8 ನಿಮಿಷಕ್ಕೆ ಎಷ್ಟು ದೂರ ಹೋಗಿದ್ದಾನೆ? ಒಂದ್ ರೌಂಡ್ ಹಾಕ್ಲಿಕ್ಕೆ 8 ನಿಮಿಷ ಬೇಕಲ್ಲ, 8 ನಿಮಿಷಕ್ಕೆ ಎಷ್ಟು ದೂರ ಹೋಗಿದ್ದಾನೆ ಅಂತ ಕಂಡಿಡ್ಕೊಳ್ಳೋಣ. ಅದು ಈ ಒಂದು ಆಯತಾಕಾರದ ಉದ್ಯಾನವನದ ಸುತ್ತಳತೆ ಸಿಗುತ್ತೆ, ಪೆರಿಮೀಟರ್ ಸಿಗುತ್ತೆ. 8 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತ. ಅವನು 1 ಗಂಟೆಗೆ 12 ಕಿಲೋಮೀಟರ್ ದೂರ ಹೋಗೋ ಸ್ಪೀಡ್ ಅಲ್ಲಿ ಸೈಕಲ್ ತುಳಿತಾ ಇದ್ದಾನೆ. 8 ನಿಮಿಷಕ್ಕೆ 1 ರೌಂಡ್ ಹಾಕ್ತಾನೆ ಈ ಉದ್ಯಾನವನ ಅಂದ್ರೆ 60 ನಿಮಿಷಕ್ಕೆ 12 ಕಿಲೋಮೀಟರ್ ಆದ್ರೆ 8 ನಿಮಿಷಕ್ಕೆ ಎಷ್ಟು ಅಂತ ಕಂಡಿಡ್ಕೊಳ್ಳೋಣ. 12 1 12 5 60. 5ರಿಂದ 8 ಬಾಕ್ಸ್ರೆ 5 1 5, ಇನ್ನು 3 ಉಳಿಯುತ್ತೆ. ಇಲ್ಲಿ 3 ಉಳಿಯುತ್ತೆ. ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಂಡ್ರೆ 5 6 30 ಕ್ಯಾನ್ಸಲ್ ಆಗುತ್ತೆ. 5ರಿಂದ 8 ಡಿವೈಡ್ ಮಾಡ್ರಿ, 1.6 ಕಿಲೋಮೀಟರ್ ದೂರ ಅಂದ್ರೆ ಇದರ ಸುತ್ತಳತೆ 1.6 ಕಿಲೋಮೀಟರ್ ಇದೆ ಅಂತ. ಈ 4 ಲೈನ್ ಸೇರಿ 1.6 ಕಿಲೋಮೀಟರ್ ಇದೆ ಅಂದ್ರೆ ಈ 4 ಲೈನ್ ಅಂದ್ರೆ ನೋಡ್ರಿ, ಇದು 3x, ಇದು 3x, 6x ಪ್ಲಸ್ 2x, 8x ಪ್ಲಸ್ 2x ಅಂದ್ರೆ 10x. ಟೋಟಲ್ 10x ಗೆ 1.6 ಕಿಲೋಮೀಟರ್ ಅಂದ್ರೆ ಇದು 1.6 ಕಿಲೋಮೀಟರ್ ಅಂದ್ರೆ 1200 ಮೀಟರ್ ಇದೆ ಅಂತ ಅರ್ಥ. 1200 ಮೀಟರ್ ಇದೆ ಅಂತ. 1.6 ಕಿಲೋಮೀಟರ್, ಯಾಕಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ಗೆ 1200 ಮೀಟರ್ ಆಗುತ್ತೆ. ಈ 0 ಕ್ಯಾನ್ಸಲ್, ಇಲ್ಲಿ ಒಂದಿದೆ ಅವಶ್ಯಕತೆ ಇಲ್ಲ. x = 160 ಬಂತು. x = 160 ಬಂತು ಅಂದ್ರೆ ಇದರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನೋಡ್ರಿ, ಅದರ ವಿಸ್ತೀರ್ಣ ಕಂಡುಹಿಡಿಬೇಕು. ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಉದ್ದ ಇಂಟು ಅಗಲ. ಉದ್ದ ಇಲ್ಲಿ 3x ಇದೆ, ಅಗಲ ಇಲ್ಲಿ 2x ಇದೆ. 2 ಗುಣಾಕಾರ ಮಾಡ್ರಿ, 3 2 6. x ಇದ್ರೆ ನೋಡ್ರಿ, x ಇದತ್ರ 160 ಬರೆಯೋಣ, ಇಂಟು 160. ಇನ್ನೊಂದು x ಇದೆ ಅಂದ್ರೆ ಇಂಟು 160. ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ ಅಂದ್ರೆ 162 ಸಲ ಬರೀಬೇಕು.
ಗುಣಾಕಾರ ಮಾಡ್ರಿ ಎಷ್ಟು ಬರುತ್ತೆ? ಇದು 6 ಆಗಿ ಅಲ್ಲಿ 160 ಇಂಟು 160 ಅಂದ್ರೆ 16 ಇಂಟು 16 256 ಆಗುತ್ತೆ. ಇದೊಂದ್ ಸೊನ್ನೆ ಎರಡು ಲಾಸ್ಟ್ ಬರ್ಕೊಳ್ರಿ. 25,600 ಇಂಟು 6 ಅಂದ್ರೆ ನಾವು ಮೇಲ್ ಗುಣಿಸ್ತೀವಿ ನೋಡ್ರಿ. 6 0 0 6 0 6 ಅಲ್ಲೇ 36 ದಶಕ 3 6 ಇಲ್ಲೇ 33 33 6 2 12 3 15 ಬರುತ್ತಲ್ಲ. 1,53,600 ಚದರ ಮೀಟರ್ ಬರುತ್ತೆ. 1,53,600 ಅಂತ ಆಪ್ಷನ್ ಡಿ ನಲ್ಲಿ ಇದೆ ನೋಡ್ರಿ. ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಈ ರೀತಿ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬನ್ನಿ. In the following question, which of the following cubes in the answer figure A, B, C, D cannot be made based on the unfolded cube in the question figure ಅಂತ ಇದೆ. ಸೊ ಇಲ್ಲೊಂದು ಕ್ವಶನ್ ಫಿಗರ್ ಕಾಣಿಸ್ತಾ ಇದೆ. ಸೊ ಈ ಕ್ವಶನ್ ಫಿಗರ್ ನೋಡ್ರಿ, ಈ ಕ್ವಶನ್ ಫಿಗರ್ ಸೊ ಇದನ್ನ ಫೋಲ್ಡ್ ಮಾಡಿದ್ರೆ ಈ ಕ್ವಶನ್ ಫಿಗರ್ ಇದೆಲ್ಲ, ಇಲ್ಲಿ 1 2 3 4 5 6 ಮುಖಗಳಿದಾವಲ್ಲ, ಇದನ್ನ ಒಂದು ದಾಳವನ್ನಾಗಿ ಫೋಲ್ಡ್ ಮಾಡಿದ್ರೆ ಇಲ್ಲರ ಯಾವ ಚಿತ್ರವನ್ನ ಘನವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಒಂದು ಲೈನ್ ಅಲ್ಲಿ ಕಂಟಿನ್ಯೂಸ್ ಆಗಿ 4 ಮುಖಗಳು ಕಾಣಿಸ್ತಾ ಇದಾವೆ ಅಂದ್ರೆ ಇಲ್ಲಿ ಶೇಡೆಡ್ ಸರ್ಕಲ್ ಇದೆಯಲ್ಲ, ಇದಕ್ಕೆ ಒಂದು ಫೇಸ್ ಗ್ಯಾಪ್ ಕೊಟ್ಟು ಇನ್ನೊಂದು ಇದೆಯಲ್ಲ, ಆ ಶೇಡೆಡ್ ಸರ್ಕಲ್ಗೆ ಆಪೋಸಿಟ್ ಫೇಸ್ ಅಲ್ಲಿ ಪ್ಲಸ್ ಇರೋ ಮುಖ ಬರುತ್ತೆ ಅಂತ. ಆಮೇಲೆ ಈ ಸ್ಕ್ವೇರ್ ಬಾಕ್ಸ್ ನಡುವೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದಕ್ಕೆ ಆಪೋಸಿಟ್ ಆಗಿ ಒಂದ್ ಫೇಸ್ ಗ್ಯಾಪ್ ಕೊಟ್ಟು ಆ ಡಾಟ್ಸ್ ಇದಾವಲ್ಲ 5 ಚುಕ್ಕೆಗಳಿರ್ತಕ್ಕಂಥ ಮುಖ ಇದೆಯಲ್ಲ, ಇದು ಆಪೋಸಿಟ್ ಆಗಿ ಬರುತ್ತೆ ಅಂತ. ಆಮೇಲೆ ಇಲ್ಲಿ ಮೇಲಿರೋದು ಏನಿರುತ್ತಲ್ಲ, ಸೊ ಅಲ್ಲಿ ಸರ್ಕಲ್ ಒಳಗಡೆ ಒಂದು ರೆಕ್ಟಾಂಗಲ್ ಇದೆಯಲ್ಲ, ಸೊ ಇದಕ್ಕೆ ಆಪೋಸಿಟ್ ಆಗಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಸ್ಟಾರ್ ಚಿತ್ರ ಆಪೋಸಿಟ್ ಆಗಿ ಬರುತ್ತೆ. ಮೊದಲು ಈ ಚಿತ್ರ ಯೂಸ್ ಮಾಡ್ಕೊಂಡು ಆಪೋಸಿಟ್ ಫೇಸಸ್ ಅಲ್ಲಿ ಬರೋ ಚಿಹ್ನೆಗಳನ್ನ ಕಂಡಿಡ್ಕೊಂಡು ಇದರ ಪ್ರಕಾರ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ರಚನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಮೊದಲನೇದ್ರಲ್ಲಿ ಇಲ್ಲಿ ನೋಡ್ರಿ, ಈ ಸರ್ಕಲ್ ವಿತ್ ಶೇಡೆಡ್ ಇದೆಯಲ್ಲ ಪ್ಲಸ್ ಮಾರ್ಕ್, ಇದಕ್ಕೆ ಆಪೋಸಿಟ್ 5 ಡಾಟ್ಸ್ ಬರ್ತಾವ ನೋಡಿ. ಇದಕ್ಕೆ ಆಪೋಸಿಟ್ ಆಗಿ ಇಲ್ಲಿ 5 ಡಾಟ್ಸ್ ಬರ್ತಾವ ಅಂದ್ಮೇಲೆ ಆ 5 ಡಾಟ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಸರಿ ಇರ್ಬೋದು ಅಂತ. ಇನ್ನೊಂದು ನೋಡ್ಲೇಬೇಕು, ಇಲ್ಲಿ ಸ್ಟಾರ್ ಇದೆ, ಸ್ಟಾರಿಗೆ ಆಪೋಸಿಟ್ ಅಲ್ಲಿ ಸರ್ಕಲ್ ಒಳಗಡೆ ರೆಕ್ಟಾಂಗಲ್ ಬರ್ಬೇಕು. ಈ ಸ್ಟಾರಿಗೆ ಆಪೋಸಿಟ್ ಆಗಿ ಇದು ಪಕ್ಕ ಕಾಣಿಸ್ತಾ ಇಲ್ಲ ಅಂದ್ರೆ ಇದು 100% ಸರಿ ಇದೆ, ಇದು ರಚನೆ ಮಾಡಬಹುದು ಅಂತ. ಎರಡನೇದು ಬರ್ರಿ, ಇದಕ್ಕೆ ಆಪೋಸಿಟ್ ಅಂದ್ರೆ ಇಲ್ಲಿದೆ ನೋಡ್ರಿ, ಇದಕ್ಕೆ ಆಪೋಸಿಟ್ ಸ್ಟಾರ್ ಬರುತ್ತೆ, ಸ್ಟಾರ್ ಕಾಣಿಸ್ತಾ ಇಲ್ಲ ಅಂದ್ರೆ ಸರಿ. 5 ಚುಕ್ಕಿಗಳಿಗೆ ಇದಕ್ಕೆ ಆಪೋಸಿಟ್ ಆಗಿ ಇದು ಬರುತ್ತೆ, ಸೊ ಅದು ಇಲ್ಲ ಅಂದ್ರೆ ಇದು ಸರಿ ಇದೆ, ಆಪ್ಷನ್ ಬಿ ನು ಕೂಡ ಸರಿ ಇದೆ. 2 ನೋಡ್ಕೊಂಡ್ರೆ ಸಾಕು ನಾವು. ಈ 5 ಚುಕ್ಕೆಗಳಿಗೆ ಆಪೋಸಿಟ್ ಆಗಿ ಪ್ಲಸ್ ಮಾರ್ಕ್ ಇರೋ ಚಿತ್ರ ಬರುತ್ತೆ ನೋಡಿ. ಇವು ಆಪೋಸಿಟ್ ಸಿಂಬಲ್ಸ್ ಇಲ್ಲಿ ಅಕ್ಕಪಕ್ಕದಲ್ಲೇ ಬಂದಿರೋದ್ರಿಂದ ಇದು 100% ರಾಂಗ್, ತಪ್ಪದು. ಆಪೋಸಿಟ್ ಚಿಹ್ನೆಗಳು ಅಕ್ಕಪಕ್ಕದ ಮುಖದಲ್ಲಿ ಬರಂಗಿಲ್ಲ, ಹಂಗಾಗಿ ರಾಂಗ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಈ ಸ್ಟಾರ್ ಗೆ ಆಪೋಸಿಟ್ ಆಗಿ ಈ ಚಿತ್ರ ಬರ್ಬೇಕು, ಅದು ಇಲ್ಲ ಅಂದ್ರೆ ಸರಿ. ಈ ಶೇಡೆಡ್ ಸರ್ಕಲ್ ಗೆ ಆಪೋಸಿಟ್ ಆಗಿ ಪ್ಲಸ್ ಬರುತ್ತೆ, ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಸರಿ. ಆಪೋಸಿಟ್ ಫೇಸಸ್ ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಚಿತ್ರ ಸರಿ ಇರುತ್ತೆ. ಏನು ಸರಿ ಇದೆ, ಬಿನು ಸರಿ ಇದೆ, ಸಿನು ಅಲ್ಲ ಡಿನು ಸರಿ ಇದೆ ಅಂದ್ರೆ ಯಾವ್ದನ್ನ ರಚನೆ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಇದು ಸಿ ಬರಿಬೇಕು, ರಚನೆ ಮಾಡಕ್ ಇದು ಸಾಧ್ಯ ಇಲ್ಲ ಅಂತ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೀ, ಲಾಸ್ಟ್ 80th ಕ್ವಶನ್. ಸೇಮ್ ಇದೆ, ಡೈಸ್ ಅಂಡ್ ಕ್ಯೂಬಿ ಸಂಬಂಧಪಟ್ಟಂತ ಈ ಚಿತ್ರ ಇದೆಯಲ್ಲ, ಇದನ್ನ ಒಂದು ಘನವಾಗಿ ಫೋಲ್ಡ್ ಮಾಡ್ಬೇಕು. ಸೊ ಕ್ಯೂಬ್ ಆಗಿ ಫೋಲ್ಡ್ ಮಾಡಿದ್ರೆ ಅದನ್ನ ಫೋಲ್ಡಿಂಗ್ ಮಾಡಿರೋ ಚಿತ್ರ ಯಾವ್ದು ಸರಿ ಇದೆ ಅಂತ ಕೇಳಿದಾನೆ. ಇದ್ರಲ್ಲಿ ಯಾವ್ದು ಸರಿ ಇದೆ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಒಂದು ಸಿಂಗಲ್ ಲೈನ್ ಅಲ್ಲಿ 3 ಮುಖಗಳು ಕಾಣಿಸ್ತಾವಲ್ಲ, ಈಗ ಆಪೋಸಿಟ್ ಆಗಿ ಒಂದು ಫೇಸ್ ಗ್ಯಾಪ್ ಕೊಟ್ಟು ಇನ್ನೊಂದು ಇದೆಯಲ್ಲ, ಈಗ ಆಪೋಸಿಟ್ ಫೇಸ್ ಅಲ್ಲಿ ಡಿ ಅಕ್ಷರ ಬರುತ್ತೆ. ಈಗ ಆಪೋಸಿಟ್ ಡಿ ಇರುತ್ತೆ ಅಂದ್ರೆ ಡಿ ಗೆ ಆಪೋಸಿಟ್ ಎ ಅಂತಾನೆ ಬರಿಬೇಕು. ಅದೇ ರೀತಿಯಲ್ಲಿ ಬಿ ಇದೆ, ಇಲ್ಲಿ ಎಫ್ ಇದೆ ಅಂದ್ರೆ ಬಿ ಗೆ ಆಪೋಸಿಟ್ ಫೇಸ್ ಅಲ್ಲಿ ಎಫ್ ಅಕ್ಷರ ಬರುತ್ತೆ, ಬಿ ಗೆ ಆಪೋಸಿಟ್ ಆಗಿ ಎಫ್ ಇರುತ್ತೆ, ಎಫ್ ಬರೀಬೇಕು. ಇಲ್ಲಿ ಮಧ್ಯದಲ್ಲಿ ಸಿ ಇದೆ, ಇಲ್ಲಿ ಮಧ್ಯದಲ್ಲಿ ಇ ಇದೆ ಅಂದ್ರೆ ಸಿ ಗೆ ಆಪೋಸಿಟ್ ಆಗಿ ಯಾವಾಗ್ಲೂ ಇ ಅಕ್ಷರ ಇರುತ್ತೆ. ಸಿ ಮತ್ತೆ ಇ ಆಪೋಸಿಟ್ ಲೆಟರ್ಸ್. ಇದು ಒಂದು ನೋಡ್ರಿ, ವಿರುದ್ಧಾಕ್ಷರಗಳ ಪೇರ್ಸ್ ಅನ್ನ ಬರ್ಕೊಂಡ್ಬಿಟ್ಟು ಇವಾಗ 4 ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಯಾವ್ದು ರಾಂಗು ಅಂತ ಚೆಕ್ ಮಾಡ್ತಾ ಬರೋದಾದ್ರೆ ನಾವು ಇಲ್ಲಿ ಇ ಇದೆ, ಈಗ ಆಪೋಸಿಟ್ ಸಿ, ಆಪೋಸಿಟ್ ಲೆಟರ್ ಇಲ್ಲಿ ಅಕ್ಕಪಕ್ಕದಲ್ಲೇ ಕಾಣಿಸ್ತದೆ ಅಂದ್ರೆ 100% ರಾಂಗ್. ಇಲ್ಲಿ ಸಿ ಗೆ ಆಪೋಸಿಟ್ ಲೆಟರ್ ಇ ಇದೆ ಅಂದ್ರೆ ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಸರಿ ಇರಬಹುದು. ಇನ್ನೊಂದು ಅಕ್ಷರ ನೋಡ್ರಿ, ಎ ಗೆ ಆಪೋಸಿಟ್ ಲೆಟರ್ ಡಿ, ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಇದು 2 ಪೇರ್ ನೋಡಿದ್ರೆ ಸಾಕು, ಇದು 100% ಕರೆಕ್ಟ್ ಅಂತ. ಇಲ್ಲಿ ಇ ಇದೆ, ಈಗ ಆಪೋಸಿಟ್ ಲೆಟರ್ ಸಿ ಅಲ್ಲ, ಆಪೋಸಿಟ್ ಲೆಟರ್ ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದು ರಾಂಗ್. ಇಲ್ಲಿ ಬಿ ಗೆ ಆಪೋಸಿಟ್ ಲೆಟರ್ ಎಫ್ ಅಲ್ಲ, ಆಪೋಸಿಟ್ ಲೆಟರ್ಸ್ ಇಲ್ಲಿ ಅಕ್ಕಪಕ್ಕದಲ್ಲಿ ಮುಖದಲ್ಲಿ ಕಾಣಿಸ್ತಿರೋದ್ರಿಂದ ಇದು ರಾಂಗ್.
ಸೊ ಎನು ರಾಂಗು, ಸಿನು ರಾಂಗು, ಡಿನು ರಾಂಗು. ಯಾವ್ದು ಸರಿಯಾಗಿದೆ ಅಂದ್ರೆ ಬಿ ಚಿತ್ರ ಸರಿಯಾಗಿದೆ. ಇದನ್ನ ಘನವಾಗಿ ದಾಳವಾಗಿ ಫೋಲ್ಡ್ ಮಾಡಿದ್ರೆ ಯಾವ ಚಿತ್ರ ಸರಿಯಾಗಿರುತ್ತೆ? ಬಿ ಆಪ್ಷನ್ ಸರಿಯಾಗಿರುತ್ತೆ ನೋಡ್ರಿ. ಈ ಕ್ಲಾಸ್ ಅಲ್ಲಿ 4th ಎಪಿಸೋಡ್ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ 20 ಕ್ವಶನ್ಸ್ ನ ಸಾಲ್ವ್ ಮಾಡೋ ಮೆಥಡ್ ಅನ್ನ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡ್ತಾ ಬನ್ನಿ. ನೀವು ಹೆಚ್ಚು ಶೇರ್ ಮಾಡ್ತಾ ಬಂದ್ರೆ ಡೈಲಿ ಕ್ಲಾಸ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಮತ್ತೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗ್ಬೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲಿವರೆಗೆ ಈ ವಿಡಿಯೋನ ವಾಚ್ ಮಾಡಿದ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.